Hi friends, I hope you all are doing well. ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ಕೋತಾನೆ. ಲಾಸ್ಟ್ ವೀಡಿಯೋಸ್ಗಳನ್ನೆಲ್ಲ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೆ ಲೈಕ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ, ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿ ಅದೊಂದು ದೊಡ್ಡ ಖುಷಿ ನನಗೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಯು ಹ್ಯಾವ್ ಟು ಪ್ರಿಪೇರ್ ವೆಲ್. ತಯಾರಿ ಚೆನ್ನಾಗಿ ಮಾಡಬೇಕು. ಇಟ್ಸ್ ಎ ಗೋಲ್ಡನ್ ಚಾನ್ಸ್. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೇನೆ ಅಂತಂತಂದರೆ ಈ ವಿಡಿಯೋಸನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ಇನ್ನು ಮುಂದೆ ಬರೋ ದಿನಗಳಿಂದ ನಾನು ಸಾಮಾನ್ಯ ಅಧ್ಯಯನ ಕೂಡ ಕಂಟಿನ್ಯೂ ಮಾಡ್ತೇನೆ. ನಿಮ್ಗೆ ಹೆಲ್ಪ್ ಆದರೆ ಅಷ್ಟೇ ನನಗೆ ಇಂಪಾರ್ಟೆಂಟ್ ಇದೆ. ಓಕೆ, ಟುಡೇ ಐ ವಿಲ್ ಕಂಟಿನ್ಯೂ ವಿತ್ ಅನದರ್ ಪಾರ್ಟ್ ಆಫ್ ದ ಕ್ವಶನ್ ಸಾಲ್ವಿಂಗ್. ಕ್ವಶನ್ ಸಾಲ್ವಿಂಗ್ ಅನ್ನೋಕ್ಕೆ ಬರೋಲ್ಲ, ಇದು ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಾವು ಮುಂದೆ ಯಾವ ರೀತಿ ತಯಾರಿ ಮಾಡಬೇಕನ್ನೋದು ನೋಡ್ತಿದ್ದೇವೆ. ಐ ಆಮ್ ನಾಟ್ ಜಸ್ಟ್ ಗಿವಿಂಗ್ ಅ ಕೀ ಆನ್ಸರ್. ಇದನ್ನು ತೊಗೊಂಡು ನಾವು ಮುಂದೊಂದು ಸ್ಟ್ರಾಟಜಿ ಪ್ಲೇ ಮಾಡ್ತಿದ್ದೇವೆ. ಸ್ಟ್ರಾಟಜಿಕ್ ರೋಲ್ ನಾವು ಇಲ್ಲಿ ಏನು ಮಾಡ್ತಿದ್ದೇವೆ ಅಂತ ಪ್ಲೇ ಮಾಡ್ತಿದ್ದೇವೆ. ಮುಂದೆ ಬರೋ ಎಕ್ಸಾಮೆ ಹೆಂಗೆ ಸ್ಟ್ರಾಟಜಿ ಮಾಡಬೇಕಪ್ಪ, ರಣನೀತಿ ಹೇಗಿರಬೇಕು ಅಂತೇಳಿ ಅದನ್ನು ನಾವು ಯೋಚನೆ, ತಂತ್ರಗಾರಿಕೆ ಹೇಗಿರಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದೆ. ಓಕೆ, ವಿದೌಟ್ ವೇಸ್ಟಿಂಗ್ ಆಫ್ ದ ಟೈಮ್ ವಿಲ್ ಕಂಟಿನ್ಯೂ. ಇಲ್ಲಿ ಕ್ವಶನ್ ಏನಿದೆ ಅಂತಂತಂದರೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತಿದೆ. ಏನು ಕೊಟ್ಟಿದ್ದಾರೆ ಅಲ್ಲಿ, ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ ಅಂತಂತಂದರೆ ಡೊಮಿಂಗೋ ಪೀಸ್, ಅಗ್ನಾಸಿ ನಿಕೆಟಿನ್, ಅಫ್ನಾಸಿ ನಿಕೆಟಿನ್, ಫೆರ್ನಾವೋ ನ್ಯೂನಿಚ್, ನಿಕೋಲೋ ಡಿ ಕಾಂಟಿ. ಈ ಮೇಲಿನ ಎಷ್ಟು ಪೋರ್ಚುಗೀಸ್ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು? ಒಬ್ಬರು ಮಾತ್ರ, ಇಬ್ಬರು ಮಾತ್ರ, ಮೂವರು ಮಾತ್ರ, ಎಲ್ಲರೂ? ಇಲ್ಲಿ ಯಾರು ಭೇಟಿ ನೀಡಿದರು ಅಂತ ಕೇಳಿಲ್ಲ ಅವರು. ಅಲ್ಲಿ ಏನು ಕೇಳಿದಾರೆ ಅಂದರೆ ಎಷ್ಟು ಜನ ಭೇಟಿ ನೀಡಿದ್ದಾರೆ ಅಂತ ಕೇಳಿದ್ದಾರೆ. ಎಲ್ಲಿ? ವಿಜಯನಗರ ಕೇಳಿದಾರೆ. ಮತ್ತು ಇಂಪಾರ್ಟೆಂಟ್ ಏನಂತಂದರೆ ಅವ್ರು ಏನಿರಬೇಕಂತಂದರೆ ಪೋರ್ಚುಗೀಸೇ ಇರಬೇಕು ಅವರು. ನೆನಪಿಟ್ಟುಕೋರಿ, ಇದನ್ನು ಇಂಪಾರ್ಟೆಂಟ್, ಇದು ಕೀವರ್ಡ್. ಅದಕ್ಕೆ ನಿಮ್ಗೆ ಯಾವಾಗ ಹೇಳಿದೆ ನನ್ನ ಎಕ್ಸಾಮಿಗೆ ಏನು ಕ್ಯಾರಿ ಮಾಡ್ಬೇಕಂತಂದರೆ ಪೆನ್ಸಿಲ್ ಕ್ಯಾರಿ ಮಾಡ್ಬೇಕಂತೇಳಿ. ಇಟ್ಸ್ ಎ ಕೀವರ್ಡ್. ಇಲ್ಲಿ ನಿಕೋಲೋ ಡಿ ಕಾಂಟಿ ಬಂದರೆ ಈಸ್ ಫ್ರಮ್ ಇಟಲಿ ಅಂತ ಇರುವಂಥ ವ್ಯಕ್ತಿಯು. ಇವು ಯಾವಾಗ ಬಂದಿದ್ದಾರೆ ಅಂತಂತಂದರೆ ಈ ಕೇಮ್ ಇನ್ 1420. ಡೊಮಿಂಗೋ ಪಿಯಸ್ ಆ್ಯಂಡ್ ಅಫ್ನಾಸಿ ನಿಕೆಟಿನ್. ಈ ಅಫ್ನಾಸಿ ನಿಕೆಟಿನ್ ಯಾರಂತಂತಂದರೆ ಈಸ್ ಫ್ರಮ್ ರಷ್ಯಾ. ಇನ್ನು ಎಲ್ಲಿಂದ ಬಂದಿದ್ದಾನೆ ಅಂತಂತಂದರೆ ರಷ್ಯಾದಿಂದ ಬಂದಿದ್ದಾನೆ. ಇವು ಭಾರತಕ್ಕೆ ಬಂದಿರೋದು ಯಾವಾಗ ಅಂತಂತಂದರೆ 1469. ವಾಸ್ಕೋಡಗಾಮ ಬರೋಕ್ಕಿಂತ ಮುಂಚೆನೇ ಇವನು ಭಾರತಕ್ಕೆ ಬಂದಿದ್ದಾನೆ. 1469. ವಾಸ್ಕೋಡಗಾಮ ಬಂದಿದ್ದು ಯಾವಾಗ ಅಂತಂದರೆ 1498ಗೆ ಬಂದಿದ್ದಾನೆ. ವಾಸ್ಕೋಡಗಾಮ ಕೇಮ್ ಟು ಇಂಡಿಯಾ ಯಾವಾಗ ಅವನು 1498ಗೆ ಬಂದಿದ್ದಾನೆ. ಬಟ್ ಏನು ಬಂದಿದ್ದಾನೆ 1469ಗೆ ಬಂದಿದ್ದಾನೆ. ಅಂದರೆ ಇಲ್ಲಿ ಏನು ಕೇಳಿದಾರೆ, ಪೋರ್ಚುಗೀಸ್ ಕೇಳಿದ್ದಾರೆ. ಸೊ ಇದು ರಾಂಗ್ ಆಯಿತು, ಇದು ರಾಂಗ್ ಆಯಿತು. ನೆಕ್ಸ್ಟ್ ಅಂದರೆ ಎರಡು ಉಳಿದಿದ್ದು ಅಂತಂದ್ರೆ ಆನ್ಸರ್ ಏನಾಗಿರುತ್ತೆ ಅಂತಂದರೆ ಇಬ್ಬರು ಮಾತ್ರ ಆಗಿರುತ್ತೆ. ಬಟ್ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಕತ್ತೇವೆ. ಇಲ್ಲಿ ಡೊಮಿಂಗೋ ಪಿಯಸ್ ಏನು ಮಾಡ್ತಾನೆ ಅಂತಂದರೆ ಈಸ್ ಫ್ರಮ್ ಪೋರ್ಚುಗೀಸ್. ಇವನು ಪೋರ್ಚುಗೀಸಿಂದ ಬಂದಿದ್ದಾನೆ. ಇವನು ಯಾವಾಗ ಬರ್ತಾನೆ ಅಂತಂದರೆ 1520ಗೆ ಬರ್ತಾನೆ. ಇಲ್ಲಿ ಬಂದು ನಾವು ಏನು ಅಬ್ಸರ್ವೇಷನ್ ಮಾಡ್ತಾನೆ ಅಂತಂತಂದರೆ ವಿಜಯನಗರವನ್ನು ಎದಕ್ಕೆ ಹೋಲಿಸ್ತಾನೆ ಅಂತಂತಂದರೆ ರೋಮಿಗೆ ಹೋಲಿಸ್ತಾನೆ. ರೋಮ್ ಎದಕ್ಕೆ ಅವೇನು ಹೇಳ್ತಾನೆ ಅಂತಂದರೆ ಮೋಸ್ಟ್ ಪ್ರಾಸ್ಪರಸ್ ಸಿಟಿ ಅಂತ ಕರೀತಾನೆ. ಅಂತಂದರೆ ಪ್ರಾಸ್ಪರಸ್ ಸಿಟಿ ಅಂತಂದ್ರೆ ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಹೊಂದಿದ ರಾಜ್ಯ ಅಂತೇಳಿ ಕರೀತಾನೆ ಅವನು. ವೆರಿ ಇಂಪಾರ್ಟೆಂಟ್ ಪ್ರಾಸ್ಪರಸ್ ಸಿಟಿ. ಅದನ್ನು ಅಬ್ಸರ್ವೇಷನ್ ಮ್ಯಾಮ್ ಕೇಳ್ತಿರ್ತಾರೆ, ಏನು ಯಾರು ಹೆಂಗೆ ಕೇಳ್ತಾರೆ ಅಂತಂತೇಳಿ. ಅದಕ್ಕೆ ಅದು ನಾವು ಎದಕ್ಕೆ ಇದನ್ನು ಮಾಡ್ತಾನೆ, ಕಂಪೇರ್ ಮಾಡ್ತಾನೆ ಅಂತಂದರೆ ರೋಮಿಗೆ ಕಂಪೇರ್ ಮಾಡ್ತಾನೆ. ಇಲ್ಲಿ ಇಂಪಾರ್ಟೆಂಟ್ ಅದನ್ನೇ ಅರ್ಥ ಮಾಡ್ಕೋರಿ. ಇಲ್ಲಿ ಫರ್ನಾಂಡೋ ಈಸ್ ಆಲ್ಸೋ ಪೋರ್ಚುಗೀಸ್ ಟ್ರಾವೆಲರ್. ಇವನು ಯಾರಂತಂದರೆ ಪೋರ್ಚುಗೀಸ್ ಟ್ರಾವೆಲರ್. ಅಂದರೆ ನೀವು ಏನು ನೋಟ್ಸ್ ಮಾಡ್ಬೇಕಂತಂದ್ರೆ ಸಪ್ರೇಟಾಗಿ ನೋಟ್ಸ್ ಏನು ಮಾಡ್ಕೋಬೇಕಂತಂದರೆ ಟ್ರಾವೆಲರ್ಸ್, ಎಷ್ಟು ಟ್ರಾವೆಲರ್ಸ್ ಬರ್ತಾರಲ್ಲ, ಏನ್ಷಂಟ್ ಇಂಡಿಯಾ, ಮೆಡಾವಲ್ ಇಂಡಿಯಾ ಮತ್ತು ಮಾಡರ್ನ್ ಇಂಡಿಯಾ, ಈ ಎಲ್ಲ ಟ್ರಾವೆಲರ್ಸದ್ದು ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಫೈಯನ್ ಬರ್ತಾನೆ, ತಿಮುಚಿನ್ ಬರ್ತಾರೆ. ಇವರು ಯಾರು ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾರೆ. ಇಟ್ಸಿಂಗ್ ಅಂತೇಳಿ ಬರ್ತಾರೆ ಚೈನಾದಿಂದ. ಚೈನೀಸ್ ಟ್ರಾವೆಲರು ಬರ್ತಾರೆ. ಅವ್ರದ್ದೆಲ್ಲ ನೀವು ಏನು ನೆನಪಿಟ್ಕೋಬೇಕಂತಂದರೆ ಯಾವಾಗ ಬಂದರೆ ನೆನಪಿಟ್ಕೋಬೇಕು. ಏನ್ಷಿಯನ್ ಇಂಡಿಯಾನಾಗ ಬರ್ತಾರೆ ಅವರು ಚೈನೀಸ್ ಟ್ರಾವೆಲರ್ಸ್. ನಮ್ಮ ಯೂನಿವರ್ಸಿಟಿಗೆ ವಿಸಿಟ್ ಮಾಡ್ತಾರೆ, ತಕ್ಷಶಿಲಾ ಯೂನಿವರ್ಸಿಟಿಗೆ ವಿಸಿಟ್ ಮಾಡ್ತಾರೆ, ನಲಂದ ಯೂನಿವರ್ಸಿಟಿಗೆ ವಿಸಿಟ್ ಮಾಡ್ತಾರೆ. ಆವಾಗ ಒಂದು ಸ್ವಲ್ಪ ನೀವು ಟ್ರಾವೆಲರ್ಸ್ ಬಗ್ಗೆ ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ, ಇದಂದ್ರೆ ನಾನು ಹೇಳಿ ನೋಡಿರಿ, ಫಸ್ಟ್ ಎಲಿಮಿನೇಟ್ ಮಾಡಿಬಿಟ್ಟೆ ನಾನು. ನಿಕಿಟಿನ್ ಅಂದ ತಕ್ಷಣ ನೀವು ಸ್ವಲ್ಪ ರಷ್ಯಾ ಅಂತ ಅನ್ನಿಸ್ತು, ರಷ್ಯಾ ಅಂತ ಹೇಳಿದೆ. ನಿಕೋಲೋ ಡಿ ಕಾಂಟಿ ಇಟ್ಲಿ, ಇವನ್ನೆರಡು ಎಲಿಮಿನೇಟ್ ಮಾಡಿದರೆ ಇಷ್ಟೇ ನಿಮ್ದು ಏನಾಗುತ್ತೆ ಅಂದರೆ ಟೈಮ್ ಸೇವ್ ಆಗುತ್ತೆ ಎಕ್ಸಾಮ್ನಾಗ. ಬಟ್ ನಾನು ಇಲ್ಲಿ ನಿಮ್ಗೆ ಡೀಟೇಲಾಗಿ ಅನಲೈಸ್ ಮಾಡ್ತಿದ್ದೇನೆ. ಓಕೆ, ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನು. 56ನೇ ಕ್ವಶನನ್ನು ಕಂಟಿನ್ಯೂ ಮಾಡೋಣ. ಹೊಯ್ಸಳರ ದೇವಾಲಯಗಳಲ್ಲಿ ಅಥವಾ ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಏಕಕೂಟ ಚೆನ್ನಕೇಶವ ದೇವಾಲಯ, ದ್ವಿಕೂಟ ಹೊಯ್ಸಳೇಶ್ವರ ದೇವಾಲಯ, ತ್ರಿಕೂಟ ಲಕ್ಷ್ಮೀ ದೇವಾಲಯ ದೊಡ್ಡಗರವಳ್ಳಿ, ಚತುಷ್ಕೂಟ ವೀರನಾರಾಯಣ ದೇವಾಲಯ ಬೆಳವಡಿ. ಮೇಲಿನ ಎಷ್ಟು ದೇವಾಲಯಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಅವ್ರ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತಂದರೆ ಏಕಕೂಟ ಮತ್ತು ದ್ವಿಕೂಟ ಅಂತ ಕೊಟ್ಟಿದ್ದಾರೆ. ಇವೆರಡು ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಎರಡು ಮಾತ್ರ. ಅನಲೈಸಸ್ ಮಾಡೋಣ ಈಗ. ಅನಲೈಸಸ್ ಏನಂತಂದರೆ ಇದು ಎದ್ರ ಮೇಲಿದೆ ಅಂತಂತಂದರೆ ಇಟ್ ಇಸ್ ರಿಲೇಟೆಡ್ ಟು ದ ಟೆಂಪಲ್ ಆರ್ಕಿಟೆಕ್ಚರ್. ಇದ್ರ ಮೇಲೆ ಇದೆ ಅಂದರೆ ದೇವಾಲಯದ ವಾಸ್ತು ಶಿಲ್ಪ ಬಗ್ಗೆ ಇದೆ.
ನಮ್ಮಲ್ಲಿ ಭಾರತದೊಳಗಡೆ ಎಷ್ಟು ರೀತಿ ದೇವಾಲಯಗಳಿದಾವೆ ಅಂತಂತಂದರೆ ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೇನೆ. ನಾವು ಸಾಮಾನ್ಯವಾಗಿ ಎಷ್ಟು ರೀತಿ ದೇವಾಲಯಗಳು ಇರ್ತಾವೆ ಅಂತಂತಂದರೆ, ಒಂದು ದ್ರಾವಿಡ ದೇವಾಲಯ, ನಗರ, ಇನ್ನೊಂದು ವೇಸರ. 3 ರೀತಿ ದೇವಾಲಯಗಳು ನಮ್ಮ ಭಾರತನಾಗ ಸಿಗ್ತಾವೆ. ದ್ರಾವಿಡ, ನಗರ, ವೇಸರ. ದ್ರಾವಿಡ ಏನಂತಂತಂದರೆ ಇದು ಸೌತ್ ಇಂಡಿಯಾ, ಇದು ನಾರ್ತ್ ಇಂಡಿಯಾ, ಇದು ಡೆಕ್ಕನ್. ಆಲ್ಮೋಸ್ಟ್ ಡೆಕ್ಕನ್ ಅನ್ನೋದಕ್ಕಿಂತ ಇದಕ್ಕೆ ಸೌತ್ ಅಂತಲೂ ಕನ್ಸಿಡರ್ ಮಾಡ್ಬೋದು ನಾವು. ವೇಸರ ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಇವು ಏನು ಡಿಫ್ರೆನ್ಸ್ ಅಪ್ಪ, ಇವು ದ್ರಾವಿಡ, ವೇಸರ ಮತ್ತು ನಗರಕ್ಕೆ ಏನು ಡಿಫ್ರೆನ್ಸ್ ಅಂತಂತ ಹೇಳಿ ನೋಡಿದರೆ ನಾನು ಶಾರ್ಟಾಗಿ ನಿಮಗೆ ಹೇಳ್ಬಿಡ್ತೇನೆ. ಇಲ್ಲಿ ನೋಡಿ, ನೀವು ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡಿದರೆ, ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿದರೆ, ಇಲ್ಲಿ ನಾನು 2 ಶೈಲಿ ಒಳಗಡೆ ನಾನು ಏನು ತೆಗೆದಿದ್ದೇನೆ ಅಂತಂತಂದರೆ ದೇವಾಲಯಗಳನ್ನು ತೆಗೆದಿದ್ದೇನೆ ರಫ್ ಆಗಿ. ಇದು ನಾಗರ ಶೈಲಿ ಆರ್ ನಗರ ಶೈಲಿ, ಇದು ದ್ರಾವಿಡ ಶೈಲಿ. ಇಲ್ಲಿ ನೋಡ್ರಿ, ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಡಿಫ್ರೆನ್ಸ್ ಏನಂತಂತಂದರೆ, ಇಲ್ಲಿ ಇದಕ್ಕೇನು ಕರಿತೀವಿ ಅಂತಂತಂದರೆ ಇದಕ್ಕೆ ನಾವು ಶಿಖರ ಅಂತೇಳಿ ಕರಿತೇವೆ. ನಾಗರ ಶೈಲಿ ಒಳಗಡೆ ಶಿಖರ. ಇಲ್ಲಿ ಏನಾಗುತ್ತೆ ಅಂತಂದರೆ ವಿಮಾನ ಆಗುತ್ತೆ. ಇಲ್ಲಿ ವಿಮಾನ ನೆನಪಿಟ್ಕೊಂಡ್ಬಿಡ್ರಿ, ಇಲ್ಲಿ ಶಿಖರ ಆಗುತ್ತೆ, ಇಲ್ಲಿ ವಿಮಾನ ಆಗುತ್ತೆ. ಇಲ್ಲಿ ಇದೇನಿದೆ ಅಂತಂತಂದ್ರೆ ಇದು ಗರ್ಭಗೃಹ. ಇದು ಜಸ್ಟ್ ನಿಮ್ಗೆ ಡಿಫ್ರೆನ್ಸ್ ಹೇಳ್ತಿದ್ದೇನೆ. ಗರ್ಭಗೃಹ ಇದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಮಂಟಪ ಅಂತೇಳಿ ಕರಿತೇವೆ. ಮಂಟಪ ಅಂತಂದ್ರೆ ಏನು, ಯಾವಾಗೂ ಇಲ್ಲಿ ಎಂಟ್ರೆನ್ಸ್, ಇದೇನಿದು ಎಂಟ್ರೆನ್ಸ್, ಇದು ಗರ್ಭಗೃಹ. ಇಲ್ಲಿ ದೇವರು ಇಲ್ಲೇ ಇರ್ತಾರೆ, ದೇವರ ಮೂರ್ತಿ ಇಲ್ಲೇ ಸ್ಥಾಪನೆ ಆಗಿರುತ್ತೆ. ದೇವರ ಮೂರ್ತಿ ಇಲ್ಲೇ ಸ್ಥಾಪನೆ ಆಗಿದ್ದಕ್ಕೆ ಇದಕ್ಕೆ ನಾವು ಏನು ಕರಿತೇವೆ ಅಂದರೆ ಗರ್ಭಗೃಹ ಅಂತ ಕರಿತೇವೆ. ಇಲ್ಲಿ ಸೇಮ್ ಹಂಗೆ ಇದಕ್ಕೆ ನಾವು ಏನು ಕರಿತೀವಿ, ವಿಮಾನ ಅಂತ ಕರಿತೇವೆ. ಇದೇನಾಗುತ್ತೆ ಅಂತಂದ್ರೆ ಮಂಟಪ ಆಗುತ್ತೆ. ಇಲ್ಲಿ ನೋಡ್ರಿ, ಈ ಮಂಟಪ ಇಲ್ಲಿ ಏನಿದೆ ಅಂತಂತಂದ್ರೆ ಸ್ಮಾಲ್ ಇದೆ. ಇಲ್ಲಿ ಮಂಟಪ ಏನಿದೆ ಅಂತಂದ್ರೆ ಲಾರ್ಜ್ ಇದೆ, ದೊಡ್ಡದಿದೆ. ಈ ಮಂಟಪನ ಕಂಪೇರ್ ಮಾಡಿದರೆ ಈ ಮಂಟಪ ಏನಿದೆ ಅದನ್ನು ನಾವು ಕನ್ನಡ ಮಂಟಪ ಅಂತೂ ಕರಿಬೋದು. ಈ ಮಂಟಪ ಹೆಚ್ಚಿಗೆ ಇದೆ, ಡಿಫ್ರೆನ್ಸ್. ಇಲ್ಲಿ ಗೋಪುರ ಇಲ್ಲ, ಬಟ್ ಇಲ್ಲಿ ಏನಿದೆ ಅಂತಂತಂದರೆ ಗೋಪುರವಿದೆ, ಎಂಟ್ರೆನ್ಸ್. ಮತ್ತು ಇಲ್ಲಿ ಎಕ್ಸ್ಟ್ರಾ ಏನಿದೆ ಅಂತಂದ್ರೆ ಇದಕ್ಕೆ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಇದೆ. ಎದಕ್ಕೆ, ದ್ರಾವಿಡ ಸ್ಟೈಲಿಗೆ. ಬಟ್ ಇಲ್ಲಿ ಕಾಂಪೌಂಡ್ ವಾಲ್ ಇಲ್ಲ. ಸರ್ ಎದಕ್ಕೆ ಹಿಂಗಂತ ಕೇಳಿದ್ರೆ ಅಂತಂತಂದರೆ, ನಮ್ಮ ಸದರ್ನ್ ಇಂಡಿಯಾ ಒಳಗಡೆ ಈಗೆಲ್ಲ ನಾವು ಏನು ಮಾಡ್ತಿದ್ದೇವೆ ಅಂತಂತಂದರೆ, ಬೇರೆ ಕಡೆ ಏನು ಮಾಡ್ತಿದ್ದೇವೆ, ಹಾಲ್ನಾಗ ಮದುವೆ ಎಲ್ಲ ಆಗ್ತಿದ್ದಾವೆ. ಈಗೆಲ್ಲ ಸಂಪ್ರದಾಯ ವಿವಾಹಗಳೆಲ್ಲ ಎಲ್ಲಾಗ್ತಿದ್ದಾವೆ ಅಂತಂದರೆ ಹಾಲ್ ಒಳಗೆ ಆಗ್ತಿದ್ದಾವೆ. ಅವು ಮದುವೆ ಸಮಾರಂಭಗಳೆಲ್ಲ ಎಲ್ಲಾಗ್ತಿದ್ವು ಅಂತಂತಂದರೆ, ಮದುವೆ ಸಮಾರಂಭ ಇತ್ಯಾದಿ ಎಲ್ಲಾಗ್ತಿದ್ವು ಅಂತಂದರೆ ದೇವಾಲಯನಾಗ ಆಗ್ತಿದ್ವು. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ದಕ್ಷಿಣ ಭಾರತದ ನೃತ್ಯಗಳು ಏನಿದಾವಲ್ಲ, ಭರತನಾಟ್ಯ, ಕೂಚಿಪುಡಿ, ಏನೇನಂತ ಕರಿತೀವಲ್ಲ ನಾವೆಲ್ಲ, ಅವೆಲ್ಲ ಆಲ್ಮೋಸ್ಟ್ ಎಲ್ಲಿಂದ ತೆಗಿದಾವ ಅಂತಂದ್ರೆ ಟೆಂಪಲ್ ಅಂತ. ಒಬ್ಬ ನೃತ್ಯಗಾರ್ತಿ ಇಲ್ಲಿ ಎದಕ್ಕೆ ನೃತ್ಯ ಮಾಡ್ತಿದ್ಲ ಅಂತಂದ್ರೆ ದೇವರನ್ನು ಒಲಿಸ್ಕೋಗೋಸ್ಕರ. ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಶಾಸ್ತ್ರೀಯ ನೃತ್ಯಗಳಂತ ಕರಿತೇವೆ. ನೆನಪಿಡ್ಕೋರಿ. ಅದ್ರ ಸಂಬಂಧ ಇಲ್ಲಿ ಏನಿದೆ ಅಂತಂದ್ರೆ ಮಂಟಪ ಹೆಚ್ಚಿಗೆ ಇದೆ. ಮದುವೆ ಇರಲಿ, ಜವಳ ಇರಲಿ, ಏನೇ ಇರಲಿ, ಎಲ್ಲನೂ ನಮ್ದು ಇಲ್ಲಿ ಫಂಕ್ಷನ್ ಎಲ್ಲ ಆಗೋದಂತಂದ್ರೆ ಮಂಟಪನಾಗ. ಅದಕ್ಕೆ ಸದರ್ನ್ ಇಂಡಿಯನ್ ಟೆಂಪಲ್ಸ್ ಮಂಟಪ ಏನು ಸಿಗುತ್ತೆ, ದೊಡ್ಡ ಸಿಗುತ್ತೆ. ಮತ್ತು ಸದರ್ನ್ ಇಂಡಿಯನ್ ಟೆಂಪಲ್ಸ್ ಆರ್ ವೆರಿ ರಿಚರ್, ಸಿಕ್ಕಾಪಟ್ಟಿ ಸಿರಿವಂತಿಕೆ ಹೊಂದಿದೆ. ಇತ್ತೀಚೆಗೆ ನೋಡಿರ್ಬೋದು ನೀವು, ಪದ್ಮನಾಭ ಸ್ವಾಮಿ ಟೆಂಪಲ್. ನಮ್ಮ ಚೀಫ್ ಆಡಿಟರ್ ಅದನ್ನು ಆಡಿಟ್ ಮಾಡ್ತಿದ್ದಾರೆ. ಈ ಮನ್ಮನ್ ನ್ಯೂಸ್ನಾಗ ಇತ್ತದು. ಎದಕ್ಕಿದ್ದೇನೆ ಹೇಳ್ತಿದ್ದೇನೆ ಅಂತಂತಂದ್ರೆ, ಇಟ್ ಇಸ್ ಅ ವೆಲ್ತ್ ಪಾಯಿಂಟ್. ಅದಕ್ಕೆ ಆಗಿನ ಟೈಮಿಗೆ ಟೆಂಪಲ್ ಬ್ಯಾಂಕ್ಸ್ ಅಂತ ಕರಿತಿದ್ರು. ಪೂಜಾರಿಗಳು ಬಡ್ಡಿ ವ್ಯಾಪಾರ ಮಾಡ್ತಿದ್ರು ಆ ಟೈಮಿಗೆ. ಅಂದ್ರೆ ನೋಡ್ರಿ, ಟೆಂಪಲ್ ಎಷ್ಟು ರಿಚ್ ಇರ್ಬೋದು. ಅದಕ್ಕೆ ಆ ಟೈಮಿಗೆ ದೇವರ ಕಾಲೇಜ್ ಟೆಂಪಲ್ ಬ್ಯಾಂಕ್ಸ್. ಅರ್ಥ ಮಾಡ್ಕೊಳ್ಳಿ. ಆ ಟೆಂಪಲ್ ಬ್ಯಾಂಕ್ ಸಂಬಂಧ ಏನು ಮಾಡ್ತೀರಿ, ಗೋಪುರ, ಇದಕ್ಕೊಂದು ಕಂಪೌಂಡ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಿದ್ರು. ಅದಕ್ಕೆ ನೋಡ್ರಿ, ನೀವು ಮ್ಯಾಕ್ಸಿಮಮ್ ದೇವಾಲಯಗಳ ಮೇಲೆ ಎದಕ್ಕೆ ದಾಳಿ ಆಗಿದಾವೆ ಅಂತಂದ್ರೆ ಬಿಕಾಸ್ ಆಫ್ ದ ವೆಲ್ತ್. ಬಟ್ ನಾರ್ತ್ ಇಂಡಿಯಾಗ ಹಂಗಲ್ಲ. ನಾರ್ತ್ ಇಂಡಿಯನ್ ಕಲ್ಚರ್ ಇಸ್ ವೆರಿ ಡಿಫ್ರೆಂಟ್. ಅಲ್ಲಿ ಮಹಲ್ಗಳು ದೊಡ್ಡ ಇರ್ತವೆ. ಅಲ್ಲಿ ನೃತ್ಯ ಮೇಲೆ ಯಾರು ಮೆಚ್ಚುಗೋಸ್ಕರ ಅಂದ್ರೆ ರಾಜನ ಮೆಚ್ಚುಗೋಸ್ಕರ ಇರ್ಬೋದು, ಅಥವಾ ಅಲ್ಲಿ ಸಭೆ ಕರೆದ ಯಾರು ಮಂತ್ರಿಗಳು ಇರ್ತಾರಲ್ಲ ಅವ್ರ ಮೆಚ್ಚುಗೋಸ್ಕರ ಇರ್ಬೋದು. ಕಲ್ಚರ್ ಇಸ್ ವೆರಿ ಡಿಫ್ರೆಂಟ್. ಅದಕ್ಕೆ ನಾನು ಇಲ್ಲಿ ಏನು ಹೇಳ್ತಿದ್ದೇನೆ ಅಂತಂದ್ರೆ, ನಾಗರ ಮತ್ತೆ ದ್ರಾವಿಡ ಇಷ್ಟು ನೆನಪಿಟ್ಕೊಂಡ್ಬಿಟ್ರಿ. ಇಲ್ಲಿ ಪುಷ್ಕರಣಿ ಇರುತ್ತೆ, ಪುಷ್ಕರಣಿ ಟೆಂಪಲ್ ಟ್ಯಾಂಕ್ ಅಂತ ಕರಿತೀವಿ ನಾವು, ಪುಷ್ಕರಣಿ ಇರುತ್ತೆ. ಇವೇನಿದಾವಲ್ಲ, ನೀವು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದಿರಿ ಅಂತಂತಂದ್ರೆ, ಇಲ್ಲಿ ಶಿಖರ ಮತ್ತು ನಾಗರ ಇದಾವಲ್ಲ, ಇದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ವಿ ಕಾಲ್ ಇಟ್ ದಮ್ ಆಸ್ ಅ ಕೂಟಗಳಂತೇಳಿ ನೋಡಕತ್ತಿರಲ್ಲ. ಇಲ್ಲಿ ನೀವು ಕೂಟ, ಚತುಷ್ಕೂಟ ಅಂತೆಲ್ಲ ನೋಡಕತ್ತಿರಲ್ಲ, ಇದಿದೆಯಲ್ಲ, ಇವು ಕೂಟಗಳಿವು. ಇವೇನಿದಾವಲ್ಲ ಕೂಟಗಳು. ಇವೆರಡಿದ್ದು ಅಂತಂದ್ರೆ ದ್ವಿಕೂಟ, ಒಂದೇ ತಂದ್ರೆ ಏಕಕೂಟ, ಮೂರಿತ್ತಂದ್ರೆ ತ್ರಿಕೂಟ, ನಾಲ್ಕಿದ್ದು ಅಂದ್ರೆ ಏನಂತಂತಂದ್ರೆ ಚತುಷ್ಕೂಟ. ಇಲ್ಲಿ ಏನು ಮಿಕ್ಸ್ ಮಾಡಿರ್ತಾರೆ ಅಂತಂದರೆ ಶಿಖರ ಮತ್ತು ನಗರನ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಈ ಸ್ಟೈಲಿಗೆ ನಾನು ಏನು ಕರಿತೇನೆ ಅಂತಂದರೆ ಐ ಕ್ಯಾನ್ ಕಾಲ್ ಇಟ್ ಆಸ್ ಅ ವೇಸರ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಏನು ಸ್ಟೈಲ್ ಅದ ಅಂತಂದ್ರೆ ವೇಸರ. ಚಾಲುಕ್ಯನ್ ಆರ್ಕಿಟೆಕ್ಚರ್ ಅಂದ್ರೆ ವೇಸರ. ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಬ್ಬ ಶಿಲ್ಪಕಾರ ಏನು ಮಾಡ್ತಾನೆ ಅಂತಂತಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಅದ್ರ ಸಂಬಂಧ ನಾನು ಏನು ಮಾಡಿದೆ ಅಂತಂದರೆ ಇವೆರಡೂ ಎಲಿಮಿನೇಟ್ ಮಾಡಿದೆ. ಅಗೇನ್ ಫ್ಯಾಕ್ಚುಯಲ್ ಕ್ವಶನ್, ಬಟ್ ನಿಮ್ಗೆ ಗೊತ್ತಿರಬೇಕು. ಒಂದು ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂತಂದರೆ, ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, 2 ನಿಮಿಷದ ಕೆಲಸ 2 ನಿಮಿಷನ ಡ್ರಾ ಮಾಡಿದೆ. ಇದಕ್ಕೆ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ. ಓಕೆ, ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಕ್ವಶನ್. ನೋಡಿರಿ, ನೆಕ್ಸ್ಟ್ ಕ್ವಶನ್ ಬರೋದಾದರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಯಭಟನ ಆರ್ಯಭಟಿಯ ಗುಪ್ತರ ಕಾಲದ ಗಣಿತಶಾಸ್ತ್ರ ಕೃತಿಯಾಗಿದೆ. ಖಗೋಳಶಾಸ್ತ್ರದ ಒಂದು ಕೃತಿಯಾದ ರೋಮಕ ಸಿದ್ಧಾಂತ ಈ ಕಾಲಕ್ಕೆ ಸೇರಿದೆ. ಲೋಹಗಾರಿಕೆಯು ಸ್ಥಾಪಿಸಿದ ಅಪಾರ ಪ್ರಗತಿಯಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳನ್ನು ಎರಕಹೊಯ್ಯಲ್ಪಟ್ಟವು. ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಇದೆ.
ಅಂದರೆ ಇದು ಇಂಪಾರ್ಟೆಂಟ್ ಏನಂತಂತಂದರೆ ಈ ಕ್ವಶನ್ ಎದ್ರ ಮೇಲಿದೆ ಅಂತಂದರೆ ಇಟ್ ಈಸ್ ಟೋಟಲಿ ರಿಲೇಟೆಡ್ ಟು ದ ಗುಪ್ತಾ ಎಂಪೈರ್. ಇದು ಎದ್ರ ರಿಲೇಟೆಡ್ ಇದೆ ಅಂದರೆ ಗುಪ್ತರ ಕಾಲದಕ್ಕೆ ರಿಲೇಟೆಡ್ ಇದೆ. ಈ ಗುಪ್ತರ ಕಾಲಕ್ಕೆ ರಿಲೇಟೆಡ್ ಇದೆ ಅಂತಂತಂದರೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಗುಪ್ತರ ಕಾಲದಾಗ ನಿಮ್ಗೆ ಗೊತ್ತಿರ್ಬೋದು, ಗುಪ್ತರ ಬಗ್ಗೆ ಓದ್ತೀವಿ ನಾವು. ಆಲ್ಮೋಸ್ಟ್ 322 550 CE ಅವಾಗ ರೂಲ್ ಮಾಡ್ತಾರೆ ಇವರು. ಗುಪ್ತರಂದಾಗ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ನಿಮ್ಗೆ ಏನು ನೆನಪಿರ್ಬೇಕಂತಂದರೆ ಆರ್ಟ್, ಕಲ್ಚರ್, ಆರ್ಕಿಟೆಕ್ಚರ್ ಸಿಕ್ಕಾಪಟ್ಟೆ ರಿಚ್ ಇತ್ತು. ಅಂತಂದರೆ ಮೇನ್ಲಿ ದ ಕಲ್ಚರ್ ವಾಸ್ ವೆರಿ ರಿಚ್. ಹೆಂಗೆ ಹೇಳ್ತೀರಿ ಕಲ್ಚರ್ ವಾಸ್ ವೆರಿ ರಿಚ್ ಅಂತಂದರೆ ಇವ್ರ ಆಸ್ಥಾನದಾಗ ಮೇನ್ಲಿ ಚಂದ್ರಗುಪ್ತ ಎರಡನೇ ಆಸ್ಥಾನದಾಗ ಏನು ಹೇಳಿದ್ರು ಅಂತಂತಂದರೆ ನವರತ್ನಗಳಿದ್ರು. ನವರತ್ನಾಸ್ ಅಂತೇಳಿ ಕರಿತೀವಿ ನಾವು. 9 ಅದ್ಭುತ ಮೇಧಾವಿ ವ್ಯಕ್ತಿಗಳು ಆ ಆಸ್ಥಾನದಾಗಿದ್ದರು. ನಿಮ್ಗೆ ಗೊತ್ತಿರ್ಬೋದು, ಕಾಳಿದಾಸ ಇವರೇ ಆಸ್ಥಾನದಾಗಿದ್ದರು. ವರಹಮೀರ, ಧನವಂತರಿ, 9 ಜನ. ನಾ ಲಿಸ್ಟ್ ಇದೆ, ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ನಾಗ ನಮಗೆ ಇದು ನೋಟ್ಸ್ ಅಪ್ಡೇಟ್ ಮಾಡ್ತಾನೆ. ಇವರು 9 ಜನ ಎಲ್ಲಿದ್ರು ಅಂತಂತಂದರೆ ಗುಪ್ತ ಎಂಪೈರ್. ಫಾರ್ ಎಕ್ಸಾಂಪಲ್ ನೋಡಿರಿ, ಕಾಳಿದಾಸನ ನೀವು ತೊಗೊಂಡ್ರೆ ವೆರಿ ಇಂಪಾರ್ಟೆಂಟ್. ಕಾಳಿದಾಸರ ಬಗ್ಗೆ ಕ್ವಶನ್ ಬರ್ಬೋದು ನೆಕ್ಸ್ಟ್, ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಕಾಳಿದಾಸ ಮೇಲೆ ಕೇಳಿರ್ತಾರೆ. ಕಾಳಿದಾಸ ಅಂದಾಗ ಏನು ನೆನಪಾಗಬೇಕು ನಿಮ್ಗೆ ಅಂತಂತಂದರೆ ಅವರು ಏನು ಬರೀತಾರೆ, ಮಾಲ್ವಿಕಾಗ್ನಿಮಿತ್ರ, ವಿಕ್ರಮ ಊರ್ವಶಿ, ಶಾಕುಂತಲಂ. ವಿಕ್ರಮ ಊರ್ವಶಿ, ಶಾಕುಂತಲಂ ಇವೆಲ್ಲ ಏನಂತಂದರೆ ನಾಟಕಗಳು. ಇದನ್ನು ಬಿಟ್ಟು ಬರೀತಾರೆ, ಋತುಸಂಹಾರ ಬರೀತಾರೆ, ವೆರಿ ಇಂಪಾರ್ಟೆಂಟ್. ಅಭಿಜ್ಞಾನ ಶಕುಂತಲಂ ಹೇಳಿದಲ್ಲ, ಅಭಿಜ್ಞಾನ ಶಕುಂತಲಂ ಇಲ್ಲೇ ಶಾಕುಂತಲಂ ಅಂತ ಹೇಳಿದಲ್ಲ ಅದು. ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಆಲ್ಮೋಸ್ಟ್ ನೀವು ಕಾಳಿದಾಸನ ನೀವು ಅಬ್ಸರ್ವ್ ಮಾಡಿದರೆ ಇವೆಲ್ಲ ಏನಿದೆ ಅಂತಂತಂದರೆ ಡ್ರಾಮಾಸ್, ಇವು ನಾಟಕಗಳು ಇವು. ಇದನ್ನು ಬಿಟ್ಟು ಏನು ಬರೀತಾರೆ ಅಂತಂದರೆ ಪೊಯೆಟ್ರಿನೂ ಬರೀತಾರೆ ಅವರು, ಅಂದರೆ ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಕಾವ್ಯೊಳಗಡೆ ನೀವು ಏನು ಇಂಪಾರ್ಟೆಂಟ್ ಅಂದರೆ ರಘುವಂಶ ಅಂತಿದೆ, ಮೇಘದೂತ ಅಂತಿದೆ, ಋತು ಸಂಹಾರ ಇವೆಲ್ಲ ಏನಂತಂದರೆ ಕಾಳಿದಾಸನ ಕಾವ್ಯಗಳಿವು. ಅಂತಂದರೆ ಕಾಳಿದಾಸ ನಾಟಕನೂ ಬರೀತಿದ್ರು, ಕಾವ್ಯನೂ ಬರೀತಿದ್ರು. ಅಂಥ ಅದ್ಭುತ ವ್ಯಕ್ತಿಗಳೆಲ್ಲ ಎಲ್ಲಿದ್ರು ಅಂತಂತಂದರೆ ಗುಪ್ತ ಆಸ್ಥಾನದಾಗಿದ್ದರು ಅವರು, ಗುಪ್ತರ ಕಾಲದಾಗಿದ್ದರು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಇದಂತೂ ಗೊತ್ತಿದೆ, ಆರ್ಯಭಟ. ನೋಡಿರಿ, ಭಾಳಷ್ಟು ಜನ ಝೀರೋ ಕಂಡು ಹಿಡಿದಿರೋದು ಆರ್ಯಭಟ ಅಂತ ತಿಳ್ಕೊಂಡಿದ್ದೀರಿ. ಝೀರೋ ಕಂಡು ಹಿಡಿದಿರೋದು ಅನ್ನೋನ್ ಇಂಡಿಯನ್, ಯಾರದ್ದು ಗೊತ್ತಿಲ್ಲ. ಬಟ್ ಅದನ್ನು ಬುಕ್ಗಳು ಉಪಯೋಗ ಮಾಡ್ಕೊಂಡಿದ್ದು ಯಾರು ಅಂತಂತಂದರೆ ಆರ್ಯಭಟ ಉಪಯೋಗ ಮಾಡ್ಕೊಂಡಿದ್ದಾರೆ. ಇದು ಖಗೋಳಶಾಸ್ತ್ರದ ಕೃತಿಯ ರೋಮಕ ಸಿದ್ಧಾಂತ. ರೋಮಕ ಸಿದ್ಧಾಂತ ಇದನ್ನು ಯಾರು ಬರೆದಿದ್ದಾರೆ ಅಂತಂತಂದರೆ, ರೋಮಕ ಸಿದ್ಧಾಂತ ಅಂದ ತಕ್ಷಣ ನಿಮ್ಗೆ ನೆನಪೇನು ಬರಬೇಕಂದ್ರೆ ವರಹಮೀರ. ಇಲ್ಲಿ ನೋಡಿ, ಲೋಹಗಾರಿಕೆ, ಕಂಚಿನ ಬುದ್ಧಿನ ಪ್ರತಿಮೆ ಅಂತ ಕೊಟ್ಟಿದ್ದಾರೆ. ಕಂಚಿನ ಬುದ್ಧಿನ ಪ್ರತಿಮೆ ಅಂತಂತಂದರೆ ನಿಮ್ಗೆ ಇಮಿಡಿಯೇಟಾಗಿ ಏನೇನು ಬರಬೇಕಂತಂದರೆ ಆಲ್ಮೋಸ್ಟ್ 500ರಿಂದ 700 AD ಒಳಗೆ ಕಟ್ಟಿಸಿದ್ದದು. ಆ ಪ್ರತಿಮೆ ಹೆಸರೇನಂತಂತಂದರೆ ಸುಲ್ತಾನ್ಗಂಜ್. ಇಲ್ಲಿ ಏನು ಇಂಪಾರ್ಟೆಂಟ್ ಏನಂತಂತಂದರೆ ಇದು ಬುದ್ಧನ ಪ್ರತಿಮೆ, ನೆನ್ಪಿಟ್ಟು ಹೋಗ್ಬಿಟ್ಟು. ಕಂಚಿನ ಬುದ್ಧನ ಪ್ರತಿಮೆ ಇದು, ಕಂಚಿನ ಮಾಡಿದ್ದು ಬುದ್ಧನ ಪ್ರತಿಮೆ ಇದು. ಇದಂದ್ರೂ ನಿಮ್ಗೆ ಗೊತ್ತೈತೆ. ರಾಜಕೀಯ ಇತಿಹಾಸ ಹೋಗ್ಬೇಕು, ಸಮುದ್ರಗುಪ್ತ ಫೇಮಸ್ ರೀ. ಅವ್ನು ಇಂಡಿಯನ್ ನೆಪೋಲಿಯನ್ ಅಂತ ಕರಿತಿದ್ರು. ಸಮುದ್ರಗುಪ್ತಾಗೆ ಭಾರತದ ನೆಪೋಲಿಯನ್ ಅಂತ ಕರಿತಿದ್ರು. ಅವ್ರು ಏನು ಮಾಡಿದ್ರು, ಎಕ್ಸ್ಪಾಂಡ್ ಮಾಡಿದರು. ಓಕೆ, ಏನು ರಾಜ್ಯಗಳನ್ನು ಏನು ಮಾಡ್ತಾರೆ, ವಿಸ್ತರಣೆ ಮಾಡ್ತಾರೆ, ಸಿಕ್ಕಾಪಟ್ಟೆ ವಾರ್ಗಳು ಮಾಡ್ತಾರೆ. ಆರ್ಯವರ್ತ, ದಕ್ಷಿಣ ಭಾರತ, ಪಾಶ್ಚಾತ್ಯ ಅಂಥೇಳಿ ಎಲ್ಲ ವಾರ್ ಮಾಡಿ ಏನು ಮಾಡ್ತಾರೆ ಅಂದರೆ ಎಕ್ಸ್ಪಾಂಡ್ ಮಾಡ್ತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಗುಪ್ತ ನಾವು ಎದ್ರ ಬಗ್ಗೆ ಓದ್ತೇವೆ ಅಂತಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಓದ್ತೇವೆ. ಇವು 9 ಈ ನವರತ್ನಗಳ ಬಗ್ಗೆ ಓದ್ಕೋರಿ, ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸ್ಟಡಿ ಅಬೌಟ್ ನವರತ್ನಾಸ್. ಓಕೆ, ನೆಕ್ಸ್ಟ್ ನಾ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ನೋಡಿರಿ, 58ನೇ ಕ್ವಶನ್ ಏನಿದೆ ಅಂತಂತಂದರೆ ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪರಿಗಣಿಸಿ ಅಂತಿದೆ. ಆದಿವಾಸಿ ದಂಗೆ ಅಂತಂದರೆ ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಟ್ರೈಬಲ್ ರಿವೋಲ್ಟ್ಸ್ ಅಂತ ಕರಿತೇವೆ. ಏನು ಕರಿತೇವೆ ಅಂತಂತಂದರೆ ಟ್ರೈಬಲ್ ರಿವೋಲ್ಟ್ಸ್ ಅಂತ ಕರಿತೇವೆ, ಅಥವಾ ಬುಡಕಟ್ಟು ದಂಗೆಗಳಂತೂ ಕರಿತೇವೆ, ಟ್ರೈಬಲ್ ರಿವೋಲ್ಟ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೇಳಿದಾರೆ ಅಂದರೆ ಕೀವರ್ಡ್ ಏನಿದೆ ಅಂತಂದರೆ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ. ಕೀವರ್ಡ್ ಏನಿದೆ ಅಂತಂದರೆ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ. ನೋಡ್ರಿ, ಅವ್ನು ರಾಜ್ಯಗಳನ್ನು ಕೇಳಿಲ್ಲ, ಅಲ್ಲಿ ಏನು ಕೇಳಿದಾನೆ ಅಂತಂದರೆ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಅಂತ ಕೇಳಿದಾನೆ. ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿದರೆ ಮುಂಡಾ ದಂಗೆ ಏನಿದೆ ಅಲ್ಲ, ಇದನ್ನು ನೆನಪು ಯಾರು ಬರ್ಬೇಕಂತಂದರೆ ನಿಮಗೆ ಬಿರ್ಸಾ ಮುಂಡಾ ಅಂತೇಳಿ ಇದರ ಲೀಡರ್. ಆ ದಂಗೆ ಉತ್ತರವಜ್ಜಿ ವಹಿಸ್ಕೊಂಡಿದ್ದ ನಾಯಕ ಅವನು, ಬಿರ್ಸಾ ಮುಂಡಾ ಅಂತಂತೇಳಿ. ಇದೆಲ್ಲಿ ಬರುತ್ತೆ, ಜಾರ್ಖಂಡ್ ಹತ್ರ ಬರುತ್ತೆ. ಅದ್ರಗೋಸ್ಕರ ಜಾರ್ಖಂಡ್ದಾಗ ಬರ್ತೀವಿ ಛೋಟಾ ನಾಗ್ಪುರ್ ಪ್ಲೇಟು, ಇದು ಕರೆಕ್ಟ್. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಮ್ಯಾಕ್ಸಿಮಮ್ ಸ್ಟೇಟ್ಮೆಂಟ್ ವೈಸ್ ಏನು ಕ್ವಶನ್ಸ್ ಇರ್ತಾವಲ್ಲ ಅದನ್ನು ರಿವರ್ಸ್ ಹೋಗ್ರಿ, ತಳಗಿಂತ ಮೇಲೆ ಹೋಗ್ರಿ. ಅಂದರೆ ನಿಮ್ಗೆ ಎಲಿಮಿನೇಷನ್ ಮಾಡೋಕ್ಕೆ ಏನಾಗುತ್ತೆ, ಈಸಿ ಆಗುತ್ತೆ. ಟೈಮ್ ಕನ್ಸಂಪ್ಷನ್ ಏನಾಗುತ್ತೆ, ಈಸಿ ಆಗುತ್ತೆ. ನೀವು ಮೇಲಿಂದ ಹೋಗ್ರಿ ಬೇಡ ಅನ್ನಲ್ಲ, ಬಟ್ ತಳಗಿಂತ ಹೋದ್ರೆ ಇದೊಂದು ಟ್ರಿಕ್ ಇದು, ಇಟ್ಸ್ ಲೈಕ್ ಎ ಟ್ರಿಕ್. ಓಕೆ, ನಾನು ಬಟ್ ಹಾಗೆ ಸಾಲ್ವ್ ಮಾಡ್ತಿದ್ದೇನೆ, ಬಗ್ಗೆ ನೀವು ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ಸಂತಾಲ್ ದಂಗೆ ಅಂತಂದರೆ ನಿಮ್ಗೆ ಯಾರು ನೆನಪು ಬರ್ಬೇಕಂತಂದರೆ ಸಿದ್ದು ಆ್ಯಂಡ್ ಕನು, ಸಿದ್ದು ಮತ್ತು ಕನು ಇವರು ಅದರ ನಾಯಕರು. ಆಲ್ಮೋಸ್ಟ್ ಇದು ಯಾವಾಗ ನಡೆದಿದೆ ಅಂತಂದರೆ 1855ರಿಂದ 56 ಟೈಮಿಗೆ ನಡೆದಿದೆ. ಇದು ಎಲ್ಲಂತಂದರೆ ಸಂತಾಳ್, ಇದು ಇದೇ ರೀಜನ್ ಛೋಟಾ ನಾಗ್ಪುರ್ ಪ್ಲೇಟ್ ಒಳಗಡೆ. ರಂಪಾ ದಂಗೆ ನೋಡಿ, ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ರಂಪಾ ದಂಗೆ ಕೊಟ್ಟಿದ್ದಾರೆ. ರಂಪಾ ದಂಗೆ ಅಂದರೆ ನಿಮ್ಗೆ ಏನೇನು ಬರ್ಬೇಕಂತಂದರೆ ಅಲ್ಲೂರಿ ಸೀತಾರಾಮರಾಜು. ಯಾರು ಅಂತಂತಂದರೆ ಮಡ್ರಾಸ್. ಯಾದಂತಂತಂದರೆ ಮಡ್ರಾಸ್, ಅಲ್ಲೂರಿ ಸೀತಾರಾಮರಾಜು
ಮಡ್ರಾಸ್ 1922 24 ನಡೆದಿದ್ದದು. ಅಂದರೆ ಇದಲ್ಲ ಅಂದಂಗೆ ಛೋಟನಾಗ್ಪುರ್ ಪ್ಲೇಟು. ಇದಕ್ಕೆ ಮಡ್ರಾಸ್ ಎಲ್ಲಿ ಬರುತ್ತೆ, ಸದರ್ನ್ ಇಂಡಿಯಾನಾಗ ಬರುತ್ತೆ. ಸೊ ಇದು ರಾಂಗ್ ನೋಡ್ರಿ. ನೆಕ್ಸ್ಟ್ ಒಂದೇನಿತ್ತು ಕೋಲ್ದಂಗೆ. ಈಗ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ACD ಟಿಕ್ ಹಾಕ್ಬೋದು. ಇದಕ್ಕೆ ಒಂದು ತಲೆ ಕಡಿಸ್ಕೊಳ್ತಾರೆ, ನಿಮ್ಗೆ ಟೈಮ್ ಉಳಿಯುತ್ತೆ ಎಕ್ಸಾಮ್ ಒಳಗಡೆ, ಟೈಮ್ ಸೇವ್ ಆಯ್ತಲ್ಲಿ. ಅದಕ್ಕೆ ನೀವು ನೆನ್ಪಿಟ್ಕೊಂಬಿಡ್ರಿ ಕೋಲ್ದಂಗೆ. ಯಾರು ನೆನಪು ಬರ್ಬೇಕಂದ್ರೆ ಬುಡಾ ಭಗತ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಬುಡಾ ಭಗತ್. ಇವು ಅದರ ನಾಯಕರಿ ಬುಡಾ ಭಗತ್. 1831 32 ನೋಡ್ರಿ. ಎಷ್ಟು ಈಸಿ ಕ್ವಶನ್, ಟಫ್ ಏನಿಲ್ಲ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನೀವು ಎದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕಂತಂದರೆ ಅಗೇನ್ ಟ್ರೈಬಲ್ ರಿವೋಲ್ಟ್ಸ್, ಪೀಸೆಂಟ್ ರಿವೋಲ್ಟ್ಸ್, ಜಮೀನ್ದಾರಿಯಿಂದ ಶೋಷಣೆಗೊಂಡ ಪೀಸೆಂಟ್ಸ್ ಅಮಾಯಕ ಜನರು ಏನು ಮಾಡ್ತಾರೆ ಅಂತಂದ್ರೆ ದಂಗೆ ಹೇಳ್ತಾರೆ ಪೀಸೆಂಟ್ಸ್ಲು. ಎಲ್ಲಿವರೆಗೂ 1857 ರಿವೋಲ್ಟ್ ಮಂಗಲ್ ಪಾಂಡೆ, ಅದ್ರದ್ದು ಓದ್ಕೊಳ್ಳಿ. ಮಂಗಲ್ ಪಾಂಡೆ ವೆರಿ ಇಂಪಾರ್ಟೆಂಟ್ ರಿವೋಲ್ಟ್. ಈ ವಸ್ಟ್ ಅಂತರೂ ಓದಲೇಬೇಕು ನೀವು, ಟ್ರೈಬಲ್ ರಿವೋಲ್ಟ್ ಮತ್ತು ಪೀಸೆಂಟ್ ರಿವೋಲ್ಟ್. ನಮ್ಮಲ್ಲಿ ಕರ್ನಾಟಕನಾಗ ನೀವು ನೋಡಿರ್ಬೋದು ಹಲಗಲಿ ಬೀಡರು, ಅವರು ದಂಗೆ ಹೇಳ್ತಾರೆ. 1857ಗಿಂತ ಎಷ್ಟು ವರ್ಷಗಳ ಮುಂಚೆನೇ ದಂಗೆ ಹೇಳ್ತಾರೆ ಹಲಗಲಿ ಅಂತಂತಿದ್ದಾರೆ ನಮ್ಮ ಕರ್ನಾಟಕ ಹಿಸ್ಟ್ರಿನಾಗೆ. ಏನೇ ನೀವು ಓದಿದ್ರು ಕರ್ನಾಟಕ ಮೈಂಡ್ಸೆಟ್ ಇಟ್ಕೊಂಡೇನೋ ಓದ್ರಿ, ಹಾಗೆ ಕ್ವಶನ್ಸ್ ಬರ್ತಿದ್ದಾವೆ, ಬೇಕಾದ್ರೆ ಒಬ್ಸರ್ವ್ ಮಾಡಿರಿ ನೀವು. ಓಕೆ, ಅಲ್ಲಿ ಕಂಟಿನ್ಯೂ ನಾವು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೌದ್ಧ ಸಮ್ಮೇಳನಗಳು ಮತ್ತು ರಾಜ ಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಇದೆ. ಮತ್ತು ನಾವು ಆ್ಯಸ್ ಇಟ್ ಈಸ್ ಏನು ಹೋಗೋಣ ಅಂತಂದರೆ ರಿವರ್ಸ್ ಹೋಗೋಣ, ಉಲ್ಟಾ ಹೋಗೋಣ. 4ನೇ ಬುದ್ಧ ಸಮ್ಮೇಳನ ಕ್ವಶನ ಇದು ಕರೆಕ್ಟ್. ಎದಕ್ಕೆ ಕರೆಕ್ಟ್ ಅಂತಂದರೆ ಇದರ ಯಾರು ಇರ್ತಾರೆ ಅಂತಂದರೆ ಕನಿಷ್ಕ ಇರ್ತಾರೆ. 72 AD. ಕನಿಷ್ಕಗೆ ಒಂದು ಬಿರುದಿದೆ, ಏನಿದೆ? ಸಾಕ್ಯೋ ಬುದ್ಧ, ಮಾನವ ರೂಪದಲ್ಲಿರುವ ಬುದ್ಧ ಅಂತ ಕರೀತಾರೆ. ಸಾಕ್ಯೋ ಬುದ್ಧ ನೆನಪಿಡ್ಕೋರಿ. ಇದು ಯಾರು ಟೈಟಲ್ ಇದು, ಬಿರುದಿದು ಕನಿಷ್ಕಾಗೆ. ಯಾಕಂದ್ರೆ ನಾವು ಏನು ಮಾಡ್ತಾನೆ, ಬುದ್ಧಿಸಮನ್ನು ರಿವೈವ್ ಮಾಡ್ತಾನೆ. ರಿವೈವ್ ಅಂದ್ರೆ ಆಲ್ರೆಡಿ ಬುದ್ಧಿಸಮ್ ಇರುತ್ತೆ, ಒಂದು ಸ್ವಲ್ಪ ಹಿಂದೂ ಸಂಪ್ರದಾಯ ರಾಜ್ಯಗಳು ಬಂದಾಗಿಂದ ಏನಾಗಿರುತ್ತೆ, ಸ್ವಲ್ಪ ನಶಿಸಿ ಹೋಗಿರುತ್ತೆ ಅದು. ಅದನ್ನು ಮತ್ತೇನು ಮಾಡ್ತಾನೆ ಅಂತಂದ್ರೆ ರಿವೈವ್ ಮಾಡ್ತಾನೆ ಕನಿಷ್ಕ. ಅದಕ್ಕೆ ಅವ್ನು ಏನು ಹೆಸರು ಬರುತ್ತೆ ಅಂತಂದರೆ ಸಾಕ್ಯೋ ಬುದ್ಧ ಅಂತ ಬರ್ತಾನೆ ಕನಿಷ್ಕ. ಮತ್ತು ಕುಶನ್ ಅಂದ್ಕೊಳ್ಳಿ ನೆನಪು ಏನು ಬರ್ಬೇಕಂತಂದ್ರೆ ಗೋಲ್ಡ್ ಕಾಯಿನ್ಸ್. ಕುಶನ್ ಅಂದರೆ ಏನೇನು ಬರ್ಬೇಕಂದ್ರೆ ಗೋಲ್ಡ್ ಕಾಯಿನ್ಸ್, ಸ್ವರ್ಣ ನಾಣ್ಯಗಳು. ಇದೊಂದು ನೆನಪಿಡ್ಕೋರಿ. ನೆಕ್ಸ್ಟ್ 3ನೇ ಬುದ್ಧ ಸಮ್ಮೇಳನ ಏನಿದೆ ಅಂತಂದ್ರೆ ಮೌರ್ಯ ಅಂತಂತ ಹೇಳ್ತಿದ್ದಾರೆ. 3ನೇ ಬುದ್ಧ ಸಮ್ಮೇಳನ ಏನು ಹೇಳ್ತಿದ್ದಾರೆ ಅಂತಂತಂದರೆ ಮೌರ್ಯ ಅಂತ ಹೇಳ್ತಿದ್ದಾರೆ. 100% ಕರೆಕ್ಟ್ ಇದೆ. ಎದಕ್ಕಂತಂದರೆ ಇಲ್ಲಿ ಯಾರಾಗ್ತಾರೆ ಅಂತಂದರೆ ಇಲ್ಲಿ ಯಾರಿದು ಹೆಡ್ ಇರ್ತಾರೆ ಅಂತಂದರೆ ಅಶೋಕ 250 BC ಒಳಗಡೆ. ವೆರಿ ಇಂಪಾರ್ಟೆಂಟ್. ಅಶೋಕ ಅಂದ್ಕೊಳ್ಳಿ ನಿಮ್ಗೆ ಏನು ನೆನಪು ಬರ್ಬೇಕಂತಂದ್ರೆ ಕಳಿಂಗ ಯುದ್ಧ ನೆನಪು ಬರಬೇಕು. ಕಳಿಂಗ ಯುದ್ಧ 261 BC. ಕಳಿಂಗ ಯುದ್ಧ 261 BC. ಮತ್ತೇನು ಬರ್ಬೇಕು ಅಶೋಕ ಅಂದರೆ ಏನೇನು ಬರ್ಬೇಕಂತಂತಂದರೆ ದಮ್ಮ ಕಾನ್ಸೆಪ್ಟ್, ನೀನು ಬದುಕು ಇನ್ನೊಬ್ರಿಗೆ ಬದುಕಾಕ್ಬಿಡು ಅನ್ನೋದು ಏನಂತಂದರೆ ದಮ್ಮ ಕಾನ್ಸೆಪ್ಟ್. ಈ ದಮ್ಮ ಎಲ್ಲಿದೆ ಅಂತಂದರೆ ಬುದ್ಧಿಸಮ್ ಒಳಗಡೆ. ಇಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಬುದ್ಧಿಸಮ್. ಬೌದ್ಧದ ಒಂದು ಪದ್ಧತಿ ಅದು. ದಮ್ಮ ಅಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತೇಳಿ, ನೀನು ಬದುಕು ಇನ್ನೊಬ್ರು ಬದುಕಾಕ್ಬಿಡು. ಇದನ್ನು ಧರ್ಮ ಪ್ರತಿಪಾದಿಸಿದ್ದು ಯಾರು ಅಂತಂತಂದರೆ ಅಶೋಕ. ಯಾಕಂದರೆ 261 BC ಒಳಗೆ ಕಳಿಂಗವಾರ ಆಗುತ್ತೆ. ಆ ಕಳಿಂಗವಾರಗೆ ಮನ ಪರಿವರ್ತನೆಗೊಂಡು ಏನು ಮಾಡ್ತಾನೆ ಅಂತಂದರೆ ಬುದ್ಧಿಸಮನ್ನು ಮತ್ತೊಂದು ಸ್ಪ್ರೆಡ್ಡು ಮಾಡ್ತಾನೆ ಅಶೋಕ, ಗೊತ್ತಿರಬೇಕು. ಅಫ್ಘಾನಿಸ್ತಾನ ಒಳಗಡೆ ಒಂದು ಪ್ಲೇಸ್ ಇದೆ ಬಮಿಯಾ ಅಂತೇಳಿ, ಅಲ್ಲಿ ಬುದ್ಧನ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದಾರೆ ತಾಲಿಬಾನ್ ಬಂದು. ಅಲ್ಲಿವರೆಗೂ ಸ್ಪ್ರೆಡ್ ಆಗಿತ್ತು ಅದು. ಒಂದು ಸ್ವಲ್ಪ ಅಶೋಕನ ಬಗ್ಗೆ ಓದ್ಕೊರಿ ನೀವು. ಜಸ್ಟ್ ನಾನು ನಿಮ್ಗೆ ಅನಾಲಿಸಿಸ್ ಮಾಡಿ ಹೇಳ್ತಿದ್ದೇನೆ. ಅಂದರೆ ಸಿ ಇಸ್ ಕರೆಕ್ಟ್. ಅಂದರೆ ಇಲ್ಲಿ ಆನ್ಸರ್ ಏನಂತಂದರೆ CD ಅಂತದ. ಇನ್ನೂ ನೋಡೋಣ. ಇನ್ನು 2ನೇ ಬೌದ್ಧ ಸಮ್ಮೇಳನ ಹರ್ಯಾಂಕ ಡೈನೆಸ್ಟಿ. ಕರೆಕ್ಟೋ ರಾಂಗೋ ಅದನ್ನು ಯೋಚನೆ ಮಾಡೋಣ. 2ನೇ ಬುದ್ಧ ಸಮ್ಮೇಳನ ಹರ್ಯಾನ್ಕಲ್ಲ, ಇದು ಏನಂತಂದರೆ ಸಿಸುನಾಗ. ನೆನ್ಪಿಟ್ಕೊಂಡ್ಬಿಡ್ರಿ. 2ನೇ ಬುದ್ಧ ಸಮ್ಮೇಳನ ಯಾರಾದರೂ ಎಲ್ಲಿ ಯಾರು ರಾಜ ಆಸ್ಥಾನದಾಗಿತ್ತಂತಂದರೆ ಸಿಸುನಾಗ. 383 BC. 383 BC. ಇಲ್ಲಿ ಯಾರು ಇರ್ತಾರೆ ಅಂದರೆ ಕಲಾಸೋಕ. ಯಾರು ಇರ್ತಾನೆ ಅಂದ್ರೆ ರಾಜ ಯಾರು ಇರ್ತಾನೆ ಅಂತಂದರೆ ಕಲಾಸೋಕ ಇರ್ತಾನೆ. ಇಲ್ಲಿ ನೆಕ್ಸ್ಟ್ ಏನಂತಂದರೆ 1ನೇದು ಹರ್ಯಾಂಕ ಡೈನೆಸ್ಟಿ. ಇದು ಉಲ್ಟಾ ಕೊಟ್ಟಿದ್ದಾರೆ ನೋಡ್ರಿ, ಇದು ಇಲ್ಲಿ ಕೊಡಬೇಕಿತ್ತು. ಹರ್ಯಾಂಕ ಡೈನೆಸ್ಟಿ. ಈ ಹರ್ಯಾಂಕ ಏನಂತಂತಂದರೆ ಆಲ್ಮೋಸ್ಟ್ 483 BC ಒಳಗಡೆ ಏನು ಮಾಡಿದ್ದು ಅಂತಂತಂದರೆ ಇದು ಆಗಿದ್ದು. 483 BC ಅಂತಂದರೆ ಅಲ್ಲಿ ಕಿಂಗ್ ಯಾರಿದ್ರು ಅಂತಂತಂದರೆ ಅಜಾತ ಶತ್ರು. ವೆರಿ ಇಂಪಾರ್ಟೆಂಟ್. ರಾಜ ಯಾರಿದ್ರು ಅಜಾತ ಶತ್ರು. ಹರ್ಯಾನ್ಕ, ಶಿಶುನಾಗ, ಅಶೋಕ ಅಂದರೆ ಮೌರ್ಯ. ಅಶೋಕ ಅಂದರೆ ಏನು ಮೌರ್ಯ, ಕುಶನ. ಇಷ್ಟು ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಏನು ಅದ್ರ ಜೊತೆ ಏನು ನೆನಪಿಟ್ಕೋರಿ ಅಂತಂದರೆ ಜೈನ ಸಮ್ಮೇಳನಗಳನ್ನು ನೆನಪಿಟ್ಕೋಬೇಕು ಆಗಿದ್ದರೆ, ಜೈನ್ ರಿಲೇಟೆಡ್. ಓಕೆ, ಇಲ್ಲೇ ಒಂದು ಸ್ವಲ್ಪ ನಾವು ಯೋಚನೆ ಅನಲೈಸ್ ಮಾಡಿದ್ರೆ ಅಂತಂತಂದರೆ ಅವಾಗ ಬ್ರಾಹ್ಮಿನಿಸಮ್ ಇತ್ತು. ಬ್ರಾಹ್ಮಿನಿಸಮ್ ಇದ್ದಾಗ ಏನಾಗುತ್ತಂದರೆ ಸೊಸೈಟಿ ಒಂದು ಸ್ವಲ್ಪ ರಿಜಿಡ್, ಕಟ್ಟುಬದ್ಧವಾದ ಸಂಪ್ರದಾಯಗಳಿಂದ ಸಮಾಜ ಪರಿವರ್ತನೆಗೊಂಡಿತ್ತು ಆ ಟೈಮಿಗೆ. ಅವಾಗ ಇದನ್ನು ಸಮಾಜನ ಸಡಿಲಗೊಳ್ಳೋಗೋಸ್ಕರ, ಜನರ ಜೀವನ ಸಲೀಸಾಗಿ ಆಗೋಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಚಳುವಳಿಗಳು ಬರ್ತವೆ, ಮೂಮೆಂಟ್ಗಳು ಬರ್ತವೆ. ಆ ಮೂಮೆಂಟ್ಗಳು ಏನಂತಂದ್ರೆ ನಾವು ಇಂಗ್ಲೀಷ್ನಾಗ ಅದಕ್ಕೆ ನಾವು ಆರ್ಥೋಡಾಕ್ಸ್ಗಿನ್ನ ಹೆಟೋಡಾಕ್ಸ್ ಮೂವ್ಮೆಂಟ್ ಅಂತ ಕರಿತೇವೆ. ಆರ್ಥೋಡಾಕ್ಸ್ ಮೂವ್ಮೆಂಟ್ ಅಂತಂದರೆ ಕಟು ಸಂಪ್ರದಾಯ ಇದ್ದಿದ್ದು, ಅದರ ಅಪೋಸಿಟ್ ಒಂದು ಮೂವ್ಮೆಂಟ್ಸ್ ಬರ್ತಾವೆ ಹೆಟೋಡಾಕ್ಸ್. ಅಂಥ ಚಳುವಳಿ ಒಳಗಡೆ ಹುಟ್ಕೊಂಡಿದ್ದು ಧರ್ಮಗಳು ಯಾವ ಅಂತಂತಂದರೆ ಬುದ್ಧಿಸಮ್, ಜೈನಿಸಮ್, ಚಾರ್ವಾಕ, ಅಜೀವಿಕ ಅಂತೇಳಿ 4 ಬರ್ತವೆ. ಒಂದು ಬುದ್ಧಿಸಮ್ ಬರುತ್ತೆ, ಇನ್ನೊಂದೇನು ಬರುತ್ತೆ ಜೈನಿಸಮ್,
ಇನ್ನೊಂದೇನು ಬರುತ್ತೆ ಚಾರ್ವಾಕ, ಇನ್ನೊಂದೇನು ಬರುತ್ತೆ ಅಜೀವಿಕ. ನೆನಪಿಟ್ಕೊಂಡ್ಬಿಡ್ರಿ ಇವ್ನು 4 ಬರ್ತಾವೆ, ಬೌದ್ಧ, ಜೈನಿಸಮ್, ಚಾರ್ವಾಕ, ಅಜೀವಿಕ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇದಂತೂ ಗೊತ್ತಿದೆ, ಗೌತಮ ಸಿದ್ಧಾರ್ಥ. ಬುದ್ಧಿಸಮ್ ಗೊತ್ತಿದೆ, ಗೌತಮ ಸಿದ್ಧಾರ್ಥ ಆಲ್ಮೋಸ್ಟ್ 563 BC ಒಳಗಡೆ ಹುಟ್ಟಿರ್ತಾರೆ ಅವರು. 563 BC ಒಳಗಡೆ ಅವರೊಂದು ಮಾರ್ಗ ಕೊಡ್ತಾರೆ, ಮಧ್ಯಮ ಮಾರ್ಗ ಅಂತೇಳಿ. ಮಧ್ಯಮ ಮಾರ್ಗ ಅಂತಂದರೆ ಏನು ಎಲ್ಲನೂ ಬ್ಯಾಲೆನ್ಸ್ ಇರಬೇಕು. ಇವತ್ತು ಓದ್ಬೇಕಂತಂದ್ರೆ ಸಿಕ್ಕಾಪಟ್ಟು ಓದಿಬಿಡೋದು, ಒಂದು 4 ದಿವಸ ರೆಸ್ಟ್ ಮಾಡೋದಲ್ಲ. ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್ಡ್. ಸಮತೋಲನವನ್ನು ಹೊಂದಬೇಕು ನೀವು. ಸಮತೋಲನ ಅಂತಂದ್ರೆ ಏನು, ಎಲ್ಲನೂ ಕರೆಕ್ಟ್ ಟೈಮಿಗೆ ಕರೆಕ್ಟ್ ರೀತಿ ಮಾಡ್ಬೇಕು. ನಿದ್ದೆ ಮಾಡ್ಬೇಕಂದ್ರೆ 2-3 ದಿವಸ ಕರೆ ನಿದ್ದೆನೇ ಮಾಡೋದು, ಓದು ಮುಂದೆ ಒಂದು 2-3 ದಿವಸ ಓದೋದನ್ನೇ ಮಾಡೋದು. ಆ ರೀತಿ ಮಾಡಿದರೆ ನಿಮ್ಮ ಮನುಷ್ಯ ಶಾಂತಿಗಿರಲ್ಲ. ಅದ್ರ ಸಂಬಂಧ ಅವ್ರು ಏನು ಮಾಡ್ತಾರೆ ಅಂತಂದರೆ ಮಾಧ್ಯಮಿಕ ಮಾರ್ಗ ಕೊಡ್ತಾರೆ. 29ನೇ ವಯಸ್ಸಿಗೆ ಏನು ಮಾಡ್ತಾರೆ ಅಂತಂದರೆ ಮನೆ ಬಿಡ್ತಾರೆ ಅವರು. ಇಲ್ಲಿ ಇನ್ನೊಂದೇ ನೆನ್ಪಿಡ್ಬೇಕಂತಂದ್ರೆ ಪಂಚಮಹಾ ಕಲ್ಯಾಣಗಳಿದ್ದಾವೆ, ಅವನು ಸ್ವಲ್ಪ ಓದ್ಕೋರಿ. ಬೌದ್ಧ ಸಾಹಿತ್ಯಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಪೀಠಿಕಗಳು. 3 ಪೀಠಿಕ ಬರ್ತವೆ, ವಿನಯ ಪೀಠಿಕ, ಅಭಿಧಮ್ಮ ಪೀಠಿಕ, ಸುತ್ತ ಪೀಠಿಕ. ವಿನಯ ಪೀಠಿಕ, ಅಭಿಧಮ್ಮ ಪೀಠಿಕ, ಸುತ್ತ ಪೀಠಿಕ. ಪೀಠಿಕಗಳು ಪೀಠಿಕಗಳು ಬಂದ ತಕ್ಷಣ ಏನು ಮಾಡಬೇಕು, ಬೌದ್ಧ ಸಾಹಿತ್ಯ. ಈಗ ಇತ್ತೀಚೆಗೆ ಏನು ಮಾಡ್ತೀವಿ ಅಂತಂದ್ರೆ ಬುದ್ಧಂದು ಮರುಜನ್ಮ ಬಗ್ಗೆ ಕೇಳ್ತಿದ್ದಾರೆ, ಅವತಾರ ಬಗ್ಗೆ ಕೇಳ್ತಿದ್ದಾರೆ. ಅಮಿತಾಭ ಅಂತ ಬರುತ್ತೆ, ಮೈತ್ರೇಯ ಅಂತ ಬರುತ್ತೆ. ಅವನು ಸ್ವಲ್ಪ ಓದ್ಕೋರಿ. ನಾನು ಜಸ್ಟ್ ನಿಮ್ಗೆ ಏನೇನು ಈ ಕ್ವಶನ್ ಪೇಪರ್ ಇಟ್ಕೊಂಡು ಏನೇನು ಪ್ರಿಪೇರ್ ಆಗ್ಬೇಕಂತ ಹೇಳ್ತಿದ್ದೆ ನಾನು. ಓಕೆ, ನೆಕ್ಸ್ಟ್ ಬರೋದಿತ್ತಂದರೆ ಜೈನಿಸಮ್ ಗೊತ್ತಿದೆ ನಿಮಗೆ, ವರ್ಧಮಾನ ಮಹಾವೀರ. ನೋಡ್ರಿ, ಬುದ್ಧ ಇರೋದು ಯಾವುದಂತಂತಂದ್ರೆ ಯಾವ ಇದರಿಂದ ಬರ್ತಾನೆ ಅಂದ್ರೆ ಶಾಕ್ಯದಿಂದ ಬರ್ತಾನೆ ಅವನು, ಶಾಕ್ಯ ವಂಶದಿಂದ. ನೆನ್ಪಿಟ್ಕೋರಿ, ಬುದ್ಧ ಬರೋದು ಶಾಕ್ಯ ವಂಶದಿಂದ. ವರ್ಧಮಾನ ಮಹಾವೀರ ಬರೋದು ಜ್ಞಾತ್ರಿಕ ರಾಜಮನೆತನ. 2 ರಾಜಮನೆತನ ಅವು ಜ್ಞಾತ್ರಿಕ. ನೀವು ಓದಿರಿ ಅನ್ಕೋತೀನಿ, ಜಸ್ಟ್ ನಿಮ್ಗೆ ರಿವಿಷನ್ ಮಾಡ್ತಾ ಹೊಂಟಿದ್ದೆ ನಾನು. ಇಲ್ಲೇ ಇವರು 560 BC ಅಂದ್ರೆ 540 BC. ಇಲ್ಲಿ ತೀರ್ಥಂಕರ ಬರ್ತಾರೆ. 1ನೇ ತೀರ್ಥಂಕರ ಯಾರಂತಂತಂದರೆ ಋಷಭನಾಥ. ಅವ್ರಿಗೆ ಹಿಸ್ಟಾರಿಕಲ್ ಫೌಂಡರ್ ಆಫ್ ದ ಜೈನಿಸಮ್ ಅಂತ ಕರೀತಾರೆ. ಐತಿಹಾಸಿಕ ಸ್ಥಾಪಿತ ಮಾಡಿದ್ದು ಯಾರಂತಂತಂದ್ರೆ ಅವರೇ ಅಂತ ಹೇಳ್ತಾರೆ. 24ನೇ ತೀರ್ಥಂಕರ ಯಾರಂತಂತಂದರೆ ವರ್ಧಮಾನ ಮಹಾವೀರ. ಇವರ ಸಾಹಿತ್ಯಕ್ಕೆ ನಾವು ಏನು ಕರಿತೇವೆ ಅಂತಂತಂದ್ರೆ ಅಂಗಾಜ್ ಅಂತ ಕರಿತೇವೆ. ನೆನ್ಪಿಟ್ಕೋರಿ, ಸಿಂಪಲ್ ಹೇಳಕತ್ತೆ, ನಾನೆಲ್ಲ ಡೀಟೇಲಾಗಿ ಹೇಳೋಕೊಂತ ಹೊಂಟಿಲ್ಲ. ಜಸ್ಟ್ ನಾನು ನಿಮ್ಗೆ ಏನು ಹೇಳ್ಬೇಕಂತ ಮಾಡಿದ್ದೇನೆ ಅಂತಂತಂದರೆ ಇದನ್ನ ಇಟ್ಕೊಂಡು ನೀವು ಏನು ಮಾಡ್ಬೇಕಂತಂದರೆ ಮುಂದೆ ಚೆನ್ನಾಗಿ ಪ್ರಿಪೇರ್ ಮಾಡ್ಬೇಕು ಅನ್ನೋದೊಂದೇ ಉದ್ದೇಶ ನಂದು. ನೆಕ್ಸ್ಟ್ ಬರಬೇಕಂತಂದರೆ ಚಾರ್ವಾಕ ಸಂಪ್ರದಾಯ ತಂದಿದ್ದಾರೆ ಅಂತಂತಂದರೆ ಬೃಹಸ್ಪತಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇನಂತಂತಂದರೆ ಯಾರಂತಂದರೆ ಅಜಿತ ಕೇಶ ಕಾಂಬಳಿ. ಇವರು ಏನಂತಂದರೆ ಟೋಟಲಿ ಮೆಟೀರಿಯಲಿಸಮ್ ಮೇಲೆ ಬಿಲೀವ್ ಮಾಡ್ತಾರೆ ಇವರು. ಟೋಟಲಿ ಮೆಟೀರಿಯಲಿಸಮ್ ಅಂತಂತಂದರೆ ತಿಂದುಂಡು ಮಳಗೋದು, ಯಾವ ಸ್ವರ್ಗ ಇಲ್ಲ ನರಕ ಇಲ್ಲ ಏನಿಲ್ಲ, ಇವತ್ತಿಗೆ ಆರಾಮಿರೋದು. ನಾನು ಅಂತಿರ್ತಾರೆ ನೋಡ್ರಿ, ಮನೆಯೊಳಗೆ ನೀವು ಏನಾದರೂ 10 ಗಂಟೆಗೆ ಎದ್ರೆ ಬೆಳಗ್ಗೆ ಚಾರ್ವಾಕ ವಂಶದವದಿ ಅಂತ ಬೈತಿರ್ತಾರಲ್ಲ, ನೋಡಪ್ಪ ಏನು ದೇವರಿಲ್ಲ ಏನಿಲ್ಲ, ತಿಂದುಂಡು ಆರಾಮ ಇರೋ, ಜೀವನ ಆರಾಮ ಮಾಡ ಅಂತ ಹೇಳ್ತಾರಲ್ಲ, ಅದು ಚಾರ್ವಾಕ. ಅವ್ರು ಮೆಟೀರಿಯಲಿಸ್ಟಿಕ್. ಇನ್ನೊಂದು ಬರುತ್ತೆ ಅಜೀವಿಕ. ನೋಡ್ರಿ, ಎಂಥ ಏನ್ಷಿಯಂಟ್ ಇಂಡಿಯಾ ಒಳಗಡೆ ವೆರಿ ಇಂಪಾರ್ಟೆಂಟ್ ಇದು ಅಜೀವಿಕ. ಇಲ್ಲಿ ಯಾರಂತಂದರೆ ಮಕ್ಕಾಲಿ ಗೋಸಲ. ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂತಂದರೆ ಮಕ್ಕಾಲಿ ಗೋಸಲ. ನೆನಪಿಟ್ಕೋರಿ. ಇದು ಇವ್ರು ಏನು ಹೇಳ್ತಾರೆ ಅಂತಂತಂದರೆ ಇವ್ರ ಫಿಲಾಸಫಿ ಏನಂತಂದರೆ ನಿಯತಿ. ಹಣೆ ಬರ ಅಂತಿರಲ್ಲ ನೀವು, ನಿನ್ನ ಹಣೆ ಬರದಾಗಿದ್ದಂಗೆ ಆಗತ್ತೆ ಬಿಡಪ್ಪ ಅಂತಿರಲ್ಲ, ಏನು ನಿನ್ನ ನಸೀಬ್ ಏನಾಗುತ್ತೆ ಅದಾಗತ್ತೆ. ಅದೇನಂತಂತಂದರೆ ಅಜೀವಿಕ. ಒಂದು ಬೌದ್ಧ, ಜೈನ, ಅಜೀವಿಕ ಇಂಥವು 68 ಮೇಲೆ ಇರ್ತಾವ್ರಿ. ಜಸ್ಟ್ ನಿಮ್ಗೆ 4 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್, ನಮ್ಮ ಸ್ಟಡಿ ಮಾಡೋಕೆ ಇಂಪಾರ್ಟೆಂಟ್ ಅಂತೇಳಿ 4 ಹೇಳಿದೆ ನಾನು. ಬುದ್ಧಿಸಮ್, ಜೈನಿಸಮ್ ಆ್ಯಂಡ್ ಚಾರ್ವಾಕ. ಇಲ್ಲಿ ನೋಡಿ ನಾವು ಏನು ಓದಂಗೆ ಆಯ್ತಂತಂದರೆ ಬೌದ್ಧ ಸಮ್ಮೇಳನಗಳ ಬಗ್ಗೆ ಓದಿದ್ವಿ. ಈ ಸಂಕ್ಷಿಪ್ತವಾಗಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಬುದ್ಧಿಸಮ್, ಜೈನಿಸಮ್, ಚಾರ್ವಾಕ ಮತ್ತು ಅಜೀವಿಕ ಮೇಲೆ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಜತರಂಗನಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡ್ರಿ, ರಾಜತರಂಗನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಬಂದಿದೆ. ಅಗೇನ್ ಇದ್ಯಾವುದು ಲಿಟ್ರೇಚರ್, ಎದಕ್ಕೆ ಸಂಬಂಧಪಟ್ಟಿದ್ದು? ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ರಾಜತರಂಗಿಣಿಯನ್ನು ಪ್ರಾಕೃತ ಭಾಷೆಯಲ್ಲಿ ಇದೆ. ಇದನ್ನು ಮತ್ತೆ ರಿವರ್ಸ್ ಹೋಗೋಣ ನಾವು. ಈ ಪುಸ್ತಕವು ಹರ್ಷವರ್ಧನ ಇತಿಹಾಸವನ್ನು ವಿವರಿಸುತ್ತದೆ. ಈ ಪುಸ್ತಕವು ರಾಜರ ನದಿ ಎಂದು ಉಲ್ಲೇಖಿಸಲಾಗಿದೆ. ರಾಜತರಂಗಿಣಿಯನ್ನು ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಏನಪ್ಪ ಇದು ಆನ್ಸರ್ ಅಂತಂತಂದರೆ ಈ ಪುಸ್ತಕವು ಹರ್ಷವರ್ಧನದ ಇತಿಹಾಸವನ್ನು ವಿವರಿಸುತ್ತದೆ. ಇದು ರಾಂಗ್. ಇದು ಎದಕ್ಕಂತಂದರೆ ಇದು ಎದರ ಬಗ್ಗೆ ವಿಚಾರಿಸುತ್ತೆ ಅಂತಂತಂದರೆ ಕಾಶ್ಮೀರ ಬಗ್ಗೆ. ಕಾಶ್ಮೀರದ ಇತಿಹಾಸನ ಬರೋಂಗಿಲ್ಲ, ಕಲ್ಚರ್ ಅಂದ್ರೂ ಬರುತ್ತೆ, ಕಾಶ್ಮೀರ ಬಗ್ಗೆ ಬರುತ್ತೆ. ಸೊ ಇದು ಏನಂತಂತಂದ್ರೆ ರಾಂಗ್. ಈ ಪುಸ್ತಕವನ್ನು ರಾಜರ ನದಿ ಎಂದು ಕರೆಯುತ್ತಾರೆ. ಇದನ್ನು ಯೋಚನೆ ಮಾಡೋಣ, ಇದನ್ನು ಸ್ವಲ್ಪ ಯೋಚನೆ ಮಾಡೋಣ. ರಾಜತರಂಗಿಣಿಯನ್ನು ಪ್ರಕೃತ ಭಾಷೆಯಲ್ಲಿ ಬರೆಯಲಾಗಿದೆ, ರಾಂಗ್. ರಾಜತರಂಗಿಣಿ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತಂದರೆ ಸಂಸ್ಕೃತ ಭಾಷೆ. ಈ ಪುಸ್ತಕವನ್ನು ರಾಜರ ನದಿ ಎಂದು ಉಲ್ಲೇಖಿಸಲಾಗಿದೆ, ಎಸ್. ಅಂದರೆ ಇಲ್ಲಿ ಒಂದು ಮಾತ್ರ ಕರೆಕ್ಟ್. ಇಲ್ಲಿ ಆನ್ಸರ್ ಏನಂತಂದರೆ ಒಂದು ಮಾತ್ರ ಕರೆಕ್ಟ್. ಎದಕ್ಕೆ ಒಂದು ಮಾತ್ರ ಕರೆಕ್ಟ್ ಅಂತಂತಂದರೆ ಇದನ್ನು ಬರೆದವರು ಯಾರಂತಂದ್ರೆ ಕಲ್ಲನ 12ನೇ ಶತಮಾನದಾಗ ಬರೀತಾನೆ, 12th ಸೆಂಚುರಿ ಒಳಗಡೆ. ವೆರಿ ಇಂಪಾರ್ಟೆಂಟ್, 12th ಸೆಂಚುರಿನಾಗ ಬರೀತಾನೆ. ಇಲ್ಲಿ ಇಂಪಾರ್ಟೆಂಟ್ ಸಂಸ್ಕೃತ ಅಂತ ಓದಿದ್ದೇವೆ. ಇದಕ್ಕೆ ನಾವು ಏನು ಕರಿತೀವಿ ಅಂತಂದರೆ 8 ಬುಕ್ಗಳು ಬರ್ತಾವಿಲ್ಲ, 8 ಬುಕ್ಸ್.
ಆ 8 ಬುಕ್ಗಳು ಏನು ಕರೀತಾರೆ ಅಂತಂದ್ರೆ ತರಂಗಗಳು ಅಂತ ಕರೀತಾರೆ. ತರಂಗಗಳು ನೋಡ್ರಿ, ಅದ್ರಾಗ ಎಷ್ಟು ಶ್ಲೋಕಗಳಿದಾವೆ ಅಂತಂತಂದರೆ ವರ್ಸಸ್ 7826 ವರ್ಸಸ್ ಇದ್ದಾವೆ, ಶ್ಲೋಕಗಳು 7886 ಶ್ಲೋಕಗಳಿದ್ದಾವೆ. ಅಂದರೆ ನೀವು ಪ್ರಾಚೀನ ಭಾರತದಲ್ಲಿ ಯಾವುದು ಸಾಹಿತ್ಯ, ಮಧ್ಯಕಾಲೀನ ಯಾವುದು ಸಾಹಿತ್ಯ ಇದೆ, ಪೂರ್ವ ಮಧ್ಯ ಆದಮೇಲೆ ಅಂತಂತಂದರೆ ಮಾಡರ್ನ್ ಯಾವ್ಯಾವ ಸಾಹಿತ್ಯ ಕೃತಿಗಳಿದಾವೆ, ಫೇಮಸ್ ಅಬುಲ್ ಫಜಲ್ ಬುಕ್ ಬರೀತಾರೆ. ಆಲ್ಮೋಸ್ಟ್ ಮೆಡಿವಲ್ ಇಂಡಿಯಾನಾಗ ಮ್ಯಾಕ್ಸಿಮಮ್ ನಿಮ್ಗೆ ಸಾಹಿತಿಗಳೇ ಸಿಗ್ತಾರೆ. ಮಧ್ಯಕಾಲೀನ ಭಾರತ ಅವ್ರಿಗೊಂದು ಸ್ವಲ್ಪ ಓದ್ರಿ ಅವ್ರ ಬಗ್ಗೆ, ಇಲ್ಲಂತ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ನಾನು ಯಾವಾಗ ನಿಮ್ಗೆ ರಿವರ್ಸ್ ಎದಕ್ಕೆ ಹೋಗೋದು ಅಂತಂದರೆ ಈಸಿಲಿ ನೀವು ಎಲಿಮಿನೇಟ್ ಮಾಡೋಕೆ ನಿಮ್ಗೆ ಈಸಿ ಆಗುತ್ತೆ. ಹಿಂಗೆ ರಿವರ್ಸ್ ಹೋದರೆ ನೀವು ಒಂದಿಂದ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿ ಪಾಕ್ಸ್ ಎಂಪಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿ ಘೋಷಿಸಿದೆ. ಅಂದರೆ ಇಲ್ಲಿ ಕೀವರ್ಡ್ ಏನಂತಂದರೆ ಎಂಪಾಕ್ಸ್. ಇದಕ್ಕೆ ಸಂಬಂಧಿಸಿದೆ ಈ ಕೆಳಗಂಡ ಯಾವ ಹೇಳಿಕೆಗಳನ್ನು ಸರಿಯಾಗಿವೆ. ಹಾಗೆ ನೋಡ್ರಿ, ಉಲ್ಟಾ ಹೋಗೋಣ. ಮಂಕಿ ಪಾಕ್ಸಿನ ರೂಪಾಂತರಗಳನ್ನು ಕ್ಲೇಡ್ಸ್ ಎಂದು ಕರೆಯಲಾಗುತ್ತದೆ ಇರ್ಬೋದು. ಮಂಕಿ ಪಾಕ್ಸಿನ ಡಿಸ್ಕಸ್ ಮಾಡೋಣ. ನಾನು ಮಂಕಿ ಪಾಕ್ಸಿನ ರೂಪಾಂತರಗಳನ್ನು ಕ್ಲೇಡ್ಸ್ ಎಂದು ಕರೆಯಲಾಗಿದೆ. ಓಕೆ, ನೆಕ್ಸ್ಟ್, ಇದು ಕೂಡ ಪ್ರಾಣಿಗಳಿಂದ ಹರಡುವ ಕಾಯಿಲೆ 100%. ಝೂನೋಟಿಕ್ ಅಂತ ಕರಿತೇವೆ 100%. ಈ ರೋಗವು ಚರ್ಮದ ನೇರ ಸಂಪರ್ಕದಿಂದ ಬರುತ್ತದೆ 100%. ಮಂಕಿ ಪಾಕ್ಸ್ ವೈರಸ್ ಸಣ್ಣ ಸಿಡುಬು ಸ್ಮಾಲ್ ಪಾಕ್ಸ್ ವೈರಸ್ನಿಂದ ಕಂಡುಬರುವ ಸೇರಿದೆ. ಇದು ಕರೆಕ್ಟ್ ಆಗಿದೆ. ABCD 4 ಕರೆಕ್ಟ್ ಇದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಇದು DNA ವೈರಸ್, ನೆನ್ಪಿಟ್ಕೊಂಬಿಡ್ರಿ. RNA ಅಲ್ಲ, ಇದು DNA ವೈರಸ್. ನೆಕ್ಸ್ಟ್ ಎಕ್ಸಾಮಿಗೆ ಕೇಳ್ಬೋದು. ಇದೇನಂತಂದರೆ DNA ವೈರಸ್, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್, DNA ವೈರಸ್. ಇಲ್ಲಿದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಅದಕ್ಕೊಂದು ಕುಟುಂಬ ಇದೆ ವೈರಸ್ಸದ್ದು. ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಪಾಕ್ಸ್ ವೈರೈಡೆ. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಪಾಕ್ಸ್ ವೈರೈಡೆ ಅಂತ ಕರಿತೀವಿ. ನೆನ್ಪಿಟ್ಟು ಬರ್ರಿ, ವಿ ಕಾಲ್ ಇಟ್ ಆಸ್ ಅ ಪಾಕ್ಸ್ ವೈರೈಡೆ. 1958ರಲ್ಲಿ ಫಸ್ಟ್ ಟೈಮ್ ಮಂಗನಲ್ಲಿ ಕಾಣಿಸ್ಕೊಳ್ತದ್ದು. ಫಸ್ಟ್ ಟೈಮ್ ಮಂಕಿ ಒಳಗಡೆ ಡೇಟು ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಿಗೆ. 1058. ಆಮೇಲೆ ಏನಾಗುತ್ತೆ ಅಂತಂದ್ರೆ ಹ್ಯೂಮನಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲೇ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಸ್ಮಾಲ್ ಪಾಕ್ಸ್ ಅಂತ ಹೇಳಿದಾರಲ್ಲ, ಸ್ಮಾಲ್ ಪಾಕ್ಸ್. ಈ ಸ್ಮಾಲ್ ಪಾಕ್ಸ್ ಯಾವ ವೈರಸ್ ಅಂತ ಬರುತ್ತೆ ಅಂತಂದರೆ ವೈರೋಲಾ ವೈರಸ್. ಒಂದು ಕ್ವಶನ್ ಇತ್ತಂದರೆ ಅವ್ನು ಎಲ್ಲ ರೀತಿಯಿಂದ ನಾವು ಏನು ಮಾಡ್ಬೇಕಂತಂದರೆ ಯೋಚನೆ ಮಾಡಿ ಬರಿಬೇಕು. ಚಿಕನ್ ಪಾಕ್ಸ್ ಅಂತ ಕರೀತಾರೆ, ಚಿಕನ್ ಪಾಕ್ಸ್. ಇವೆಲ್ಲ ಚರ್ಮಕ್ಕೆ ಸೇರುವಂಥ ರೋಗಗಳು ಇವು, ಚಿಕನ್ ಪಾಕ್ಸ್. ಆ ವೈರಸ್ ಹೆಸರು ಏನಂತಂದರೆ ವೆರಿಸೆಲ್ಲಾ ಜೋಸ್ಟರ್ ವೈರಸ್ ಅಂತ ಕರಿತೇವೆ. ನೋಡಿ, ವೆರಿ ಇಂಪಾರ್ಟೆಂಟ್, ವೆರಿಸೆಲ್ಲಾ ಜೋಸ್ಟರ್ ವೈರಸ್. ಈ ಮನುಷ್ಯನಿಂದ ಮನುಷ್ಯ ಏನಾಗುತ್ತೆ, ಹರಡ್ತೈತೆ. ಇದು ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗುತ್ತೆ. ಅವನಿಂದ ಮಾನವನ ಟ್ರಾನ್ಸ್ಮಿಷನ್ ಆಗುತ್ತೆ, ಹ್ಯೂಮನ್ ಟು ಹ್ಯೂಮನ್. ಓಕೆ, ಆಲ್ಮೋಸ್ಟ್ ಇದರಿಂದ ಏನೇನು ಬರ್ತಾವೆ ಅಂತಂದರೆ ಜ್ವರ ಬರುತ್ತೆ, ಫೀವರ್, ಹೆಡ್ಏಕ್, ಮಸಲ್ ಪೇನ್, ಮೈಕೈ ನೋವು ಬರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಫೀವರ್, ಹೆಡ್ಏಕ್, ಮಸಲ್ ಪೇನ್ ಮೇನ್ ಇವೇ. ತಲೆನೋವು ಬರುತ್ತೆ, ಜ್ವರ ಬರುತ್ತೆ, ಮೈಕೈ ನೋವು ಆಗುತ್ತೆ. ಓಕೆ, ಸೈನ್ಸ್ ಆ್ಯಂಡ್ ಜನರಲ್ ಸೈನ್ಸು ಅಂತ ಕನ್ಸಿಡರ್ ಮಾಡ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ ಅಂತೂ ಕನ್ಸಿಡರ್ ಮಾಡ್ಬೋದು. ಮೇನ್ಲಿ ಕನ್ಸಿಡರ್ ಜನರಲ್ ಸೈನ್ಸ್. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ LK-99ಗೆ ಸಂಬಂಧಿಸಿದೆ ಈ ಕೆಳಗಿಂದ ಯಾವ ಹೇಳಿಕೆಗಳು ಸರಿಯಾಗಿವೆ. ಹಾಗೆ ನೋಡಿರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೋಡಿ, ದಕ್ಷಿಣ ಧ್ರುವದ ಬಳಿ ಪತ್ತೆ ಹಚ್ಚಲಾಗಿರೋ ದ್ವೀಪದ ಹೆಸರು. ಅಗೇನ್ ಇದು ಫ್ಯಾಕ್ಟ್, ಗೊತ್ತಿದ್ದರೆ ಗೊತ್ತು, ಇಲ್ಲಾಂದರೆ ಇಲ್ಲ. ಕೊರಿಯಾ ದೇಶದ ವಿಜ್ಞಾನಿಗಳು ಹೇಳಿಕೊಂಡಿರುವಂತೆ ಇದು ಸೀಸ್ ಆಧಾರಿತ ಸಂಯುಕ್ತವಾಗಿದ್ದು ಅತಿ ಪ್ರಾವಕ ಸೂಪರ್ ಕಂಡಕ್ಟ್ ಗುಣಗಳನ್ನು ಹೊಂದಿದೆ. ಇದು ಕರೆಕ್ಟ್, ಇದೇ ಕರೆಕ್ಟ್ ಆನ್ಸರ್. ನಾನು ಹೇಳಿದಿಲ್ಲ, ಇಂಥ ಕ್ವಶನ್ಗೆ ಗೊತ್ತಿದ್ದರೆ ಬರಿಬೇಕಿಲ್ಲ ಅಂದರೆ ಇಲ್ಲ. LK-99 ಅಂತಂತಂದರೆ ನೆನ್ಪಿಟ್ಕೊಂಡ್ಬಿಟ್ರೆ ಇದೊಂದು ಕಂಪೌಂಡ್. ಇದು ಏನು ಕಂಪೌಂಡ್ ಅಂತಂದರೆ ಇವನ್ನೆಲ್ಲ ಒಂದು ಕಂಪೌಂಡ್ ಅಂದರೆ ಮಿಕ್ಸ್ಚರ್ ಆಫ್ ದ ಕೆಮಿಕಲ್ಸ್ ಅಂತ ಕರಿತೇವೆ ನಾವು. ಎಲಿಮೆಂಟ್ಸನ್ನು ಏನು ಮಾಡ್ತಾರೆ ಅಂತಂದ್ರೆ ಮಿಕ್ಸ್ಚರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲ ಇದು LK-99 ಒಳಗಡೆ ಮುಖ್ಯವಾದ 4 ಕನ್ಸಿಡರ್ ಮಾಡ್ತಾರೆ. ಲೆಡ್, ನೆಕ್ಸ್ಟ್ ಎಕ್ಸಾಮಿಗೆ ಕೇಳ್ಬೋದು, ಲೆಡ್, ಆಕ್ಸಿಜನ್, ಸಲ್ಫರ್, ಫಾಸ್ಫರಸ್. ಇವನ್ನೆಲ್ಲನೂ ವೆರಿ ಹೈ ಟೆಂಪ್ರೇಚರ್ನಾಗ ಹೀಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಬಿಸಿ ಒಳಗಡೆ ಉಷ್ಣಾಂಶ ಒಳಗಡೆ ಏನು ಮಾಡ್ತಾರೆ ಅಂತಂತಂದರೆ ಇದನ್ನು ಹೀಟ್ ಮಾಡ್ತಾರೆ. ವೆರಿ ಹೈ ಟೆಂಪ್ರೇಚರ್ನಾಗ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಂದು ಡಾರ್ಕ್ ಗ್ರೇ ಸಾಲಿಡ್, ಬೂದ್ಕಂಪ್ ಅಂತ ಕರಿತಲ್ಲ ನಾವು, ಬೂದ್ಕಪ್ ಅಂತ ಹೇಳಿ ಡಾರ್ಕ್ ಗ್ರೇ ಸಾಲಿಡ್ ಆಗಿ ಫಾರ್ಮ್ ಆಗುತ್ತೆ. ಸೂಪರ್ ಕಂಡಕ್ಟ್ ಅಂದ್ರೆ ಏನು, ವಾಹಕಗಳಂತ ಕರಿತೇವಲ್ಲ ನಾವು, ಅದೇ ಇಂಪಾರ್ಟೆಂಟ್. ಇಲ್ಲಿದೆ ನೋಡ್ರಿ, ಪ್ರವಾಹಕ ಅಂತ ಕರಿತೇವಲ್ಲ, ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅದನ್ನು. ಎನರ್ಜಿ ಟ್ರಾನ್ಸ್ಮಿಷನ್ ಇರ್ಬೋದು, ಇಲೆಕ್ಟ್ರಿಕಲ್ ಬ್ಯಾಟ್ರೀಸ್ ಇರ್ಬೋದು, ಎನರ್ಜಿ ಟ್ರಾನ್ಸ್ಮಿಷನ್, ಇಲೆಕ್ಟ್ರಿಕಲ್ ಬ್ಯಾಟ್ರೀಸ್, ಅವ ಬಗ್ಗೆ ಎಲ್ಲನೂ ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಡಿಸ್ಕಸ್ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅಲ್ಲಿ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾರೆ. ಕ್ವಾಂಟಮ್ ಕಂಪ್ಯೂಟರ್, ಇದ್ರ ಯೂಸ್ ಎಲ್ಲೆಲ್ಲ ಅಂತಂತಂದರೆ ನೆನ್ಪಿಟ್ಕೊಂಡ್ಬಿಟ್ರೆ, ಯೂಸ್ ಎಲ್ಲೆಲ್ಲ ಅಂತಂದರೆ ಎನರ್ಜಿ ಟ್ರಾನ್ಸ್ಮಿಷನ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಎನರ್ಜಿನ ಕಳಿಸ್ಬೇಕಂತಂದರೆ, ಎಲೆಕ್ಟ್ರಿಸಿಟಿನ ಕಳಿಸ್ಬೇಕಂತಂದರೆ ಅಲ್ಲಿ ಯೂಸ್ ಮಾಡ್ತಾರೆ. ಕ್ವಾಂಟಮ್ ಕಂಪ್ಯೂಟರು, ಈ ಸರಿ ಇದಕ್ಕೆ ನೋಬೆಲ್ ಸಿಕ್ಕಿದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ದಕ್ಕೆ. ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಥಿಯರಿ, ಒಂದು ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲೆಕ್ಟ್ರಾನಿಕ್ಸ್ ಒಳಗಡೆ, ಮೆಡಿಕಲ್ ಟೆಕ್ನಾಲಜಿ ಒಳಗಡೆ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಇದು ರಾಂಗ್, ಇದು ಎಲ್ಲ ರಾಂಗ್ ಇದಾವೆ. ನೆಕ್ಸ್ಟ್ ಕ್ವಶನ್ ಓದೋಣ.
ಈ ಕೆಳಗಿನಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರದೇಶಗಳು ನಾನು ಯಾವಾಗೂ ಹೇಳ್ತೇನೆ, ನಿಮ್ಗೆ ಲಾಸ್ಟ್ ನಾನು ಫಸ್ಟ್ ಕ್ಲಾಸ್ ಅಂದು ಯಾರು ವಿಡಿಯೋ ನೋಡಿರಲ್ಲ ಫಸ್ಟ್ ಕ್ಲಾಸ್ ಆ ವಿಡಿಯೋ ನೋಡಿರಿ, ಅಲ್ಲಿ ನಾನು ಸುದ್ದಿಯಲ್ಲಿರುವ ಅಂತ ಹಗಲೆಲ್ಲ ಹೇಳಿದ್ದೇನೆ ಆ ವಿಡಿಯೋನೊಳಗಡೆ. ನಾನು ವೆರಿ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ನ್ಯೂಸ್, ಈಗ ಯಾವ ನ್ಯೂಸ್ನಾಗಿದ್ದಾವೆ ಅದ್ರ ಬಗ್ಗೆ ಓದಿರಿ ಅಂತಂತೇಳಿ ಅದೇ ಸೇಮ್ ಕ್ವಶನ್ ಇಲ್ಲಿ ಬಂದಿದೆ. ಇಲ್ಲಿ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿರೋ ಪ್ರದೇಶಗಳು ಸಂಬಂಧಿಸಿದ ರಾಷ್ಟ್ರಗಳು ಈ ಕೆಳಕಂಡ ಆಯ್ಕೆಗಳನ್ನು ಅಲ್ಲಿ ನೋಡಿ ಪ್ಲೇಸಸ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತಂತಂದರೆ ಇಲ್ಲಿ ನೆನ್ಪಿಟ್ಕೊರಿ, ಇದು ಪ್ರದೇಶಗಳು. ಕುರ್ಸ್ಕ್ ಅಂತ ಕೊಟ್ಟಿದ್ದಾರೆ, ಟೈಗ್ರೆ ಅಂತ ಕೊಟ್ಟಿದ್ದಾರೆ, ಸೆಂಟ್ ಮಾರ್ಟಿನ್ ದ್ವೀಪ ಅಂತ ಕೊಟ್ಟಿದ್ದಾರೆ, ಕಾಚಿನ್ ಅಂತ ಕೊಟ್ಟಿದ್ದಾರೆ, ನಾಗೋರ್ನೋ ಕರಬಾಕ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲೆಲ್ಲಿ ಯಾವ ದೇಶ ಒಳಗಡೆ ಇದಾವೆ ಸಂಬಂಧಿತ ರಾಷ್ಟ್ರಗಳು ಅಂತಂತ ಹೇಳಿದ್ದಾರೆ. ಇಂಥ ಕ್ವಶನ್ ಒಳಗಡೆ ಕುರ್ಸ್ಕ್ ಎಲ್ಲಿ ಬರುತ್ತೆ ಅಂತಂದರೆ ರಷ್ಯಾನಾಗ ಬರುತ್ತೆ. ಕುರ್ಸ್ಕ್ ವಿಲ್ ಕಮ್ ಅಂಡರ್ ರಷ್ಯಾ. ಎಸ್ ಆರ್ ನೋ ಟೈಪ್, ನೀವು ಮ್ಯಾಪಿಂಗ್ ಮಾಡಿರಬೇಕು, ಓದಿದ್ರೆ ಅಷ್ಟೇ ಬರುತ್ತೆ ಇದು. ನೆಕ್ಸ್ಟ್ ಏನು ಟೈಗ್ರೆ ಎಲ್ಲಿ ಬರುತ್ತೆ ಅಂತಂತಂದರೆ ಟೈಗ್ರೆ ವಿಲ್ ಕಮ್ ಅಂಡರ್ ದ ಇಥೋಪಿಯಾ. ನೆಕ್ಸ್ಟ್ ಸೆಂಟ್ ಮಾರ್ಟಿನ್ ದ್ವೀಪ ಸಿ ಎಲ್ಲಿ ಬರುತ್ತೆ ಅಂತಂತಂದರೆ ಬಾಂಗ್ಲಾದೇಶ್. ಕಾಚಿನ್ ಎಲ್ಲಿ ಬರುತ್ತೆ ಅಂತಂತಂದರೆ ಮೈನ್ಮಾರ್. ಈಗ ಉಳಿದಿರೋದು ಒಂದೇ, ನಾಗೋರ್ನ ಕರಬಾಕ್ ಎಲ್ಲಿ ಬರುತ್ತೆ ಅಂತಂತಂದರೆ ಅಜರ್ಬೈಜಾನ್. ಅಂದರೆ ಇದರ ಆನ್ಸರ್ ಏನಾಯ್ತು ಅಂತಂತಂದರೆ ಆನ್ಸರ್ ಇಸ್ 3. ಅಂದರೆ ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಓದಲೇಬೇಕು. ನಾನು ಲಾಸ್ಟ್ ಕ್ಲಾಸ್ ಇದನ್ನು ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್, ಭಾರತ ಸರ್ಕಾರದ 2024-25ನೇ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಪೂರ್ವೋದಯ ಯೋಜನೆಯು ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಅಭಿವೃದ್ಧಿಯನ್ನು ಗುರಿಯಾಗಿಸಿದೆ. ಬಿಹಾರದ ಪಟ್ಟಣವನ್ನು ಒಳಗೊಂಡಂತೆ ಅಮೃತ್ಸರ್, ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರ್ನ್ನು ಅಭಿವೃದ್ಧಿಪಡಿಸುವ ಯೋಜನೆ, ಹೈದರಾಬಾದ್, ಬೆಂಗಳೂರು ಕೈಗಾರಿಕಾ ಕಾರಿಡಾರ್ಗೆ ಹೆಚ್ಚುವರಿ ಅನುದಾನದ ಹಂಚಿಕೆ, ಕೋಸಿ, ಮೇಚಿ ನದಿಗಳ ಜೋಡಣೆ ಹೆಚ್ಚುವರಿ ಅನುದಾನ. ಕೆಳಕಂಡ ಆಯ್ಕೆಗಳನ್ನು ಸರಿಯಾಗಿ ಉತ್ತರಿಸಿ. ಇದು ಎದ್ರ ಬಗ್ಗೆ ಇದೆ ಅಂದರೆ ಬಜೆಟ್ ಬಗ್ಗೆ ಇದೆ. ಲಾಸ್ಟ್ ಟೈಮ್ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೇನೆ. ಏನು ಡಿಸ್ಕಸ್ ಮಾಡಿದೆ ಅಂತಂದರೆ ಸೆಂಟ್ರಲ್ ಬಜೆಟ್ ಆರ್ಟಿಕಲ್ 112, ಸ್ಟೇಟ್ ಬಜೆಟ್ ಆರ್ಟಿಕಲ್ 202. ಅದಕ್ಕೆ ನಾನು ಏನು ಕರೀತಾರೆ ಅಂತ ಹೇಳಿದೆ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಅಂತ ಹೇಳಿದೆ. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಲಾಸ್ನ ಡಿಸ್ಕಸ್ ಮಾಡಿದ್ದೇವೆ. ಇದು ನೀವೇನಾದರೂ ಚೆನ್ನಾಗಿ ಬಜೆಟ್ ಓದ್ಕೊಂಡಿದ್ದರೆ ಇದನ್ನು ನೀವು ಕರೆಕ್ಟ್ ಮಾಡ್ತೀರಿ. ಚೆನ್ನಾಗಿ ಬಜೆಟ್ ಓದ್ಕೊಳ್ಳಿಲ್ಲ ಅಂತಂದರೆ ದಿಸ್ ಕ್ವಶನ್ ವಿಲ್ ಬಿಕಮ್ ಡಿಫಿಕಲ್ಟ್. KA ಏನಂತಂತಂದರೆ ಫ್ಯಾಕ್ಟ್ಗಳನ್ನು ಸಿಕ್ಕಾಪಟ್ಟಿ ಕೇಳ್ತಾರೆ, ನೀವು ರಿವಿಷನ್ ಮಾಡಬೇಕು. ನಾವು ಲಾಸ್ಟ್ ಕ್ಲಾಸಿಂದ ಅದನ್ನೇ ನೋಡ್ತಿದ್ದೇವೆ, ಸಿಕ್ಕಾಪಟ್ಟಿ ಫ್ಯಾಕ್ಟ್ಗಳನ್ನು ಕೇಳ್ತಿದ್ದಾರೆ. ಸೊ ಯು ಹ್ಯಾವ್ ಟು ರಿವೈಸ್ ಮೋರ್. ನೀವು ಎಷ್ಟು ರಿವೈಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇಲ್ಲಿ ನೋಡಿರಿ, ಇವೆಲ್ಲವೂ ಸರಿ. ABCD ಪೂರ್ವೋದಯ ಯೋಜನೆ ಬಿಹಾರ್ ಪಟ್ಟಣವನ್ನು ಒಳಗೊಂಡಂತೆ ಹೈದರಾಬಾದ್, ಬೆಂಗಳೂರು ಕೈಗಾರಿಕಾ ಕಾರಿಡಾರ್, ಕೋಸಿ, ಮೇಚಿ ನದಿಗಳ ಜೋಡಣೆ ಹೆಚ್ಚುವರಿ ಅನುದಾನ. ಅಂತಂದರೆ ಏನು ಬಜೆಟ್ ಒಳಗೆ ಹಂಚಿಕೆ ಆಗೇ ಆಗುತ್ತಲ್ಲ. ಸೊ ಇವ್ನು ನೀವು ಓದಿದರೆ ಗೊತ್ತಾಗತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ. ನಾವು ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ ಅಂತಂದರೆ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ದ ಗ್ರೀನ್ ಎನರ್ಜಿ. ಹಸಿರು ಶಕ್ತಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಎನರ್ಜಿ ಯಾವ್ದು ಇರ್ಬೋದು, ಇಥನಾಲ್, ಬಯೋ ಇಥನಾಲ್ ಯಾವ್ದಾರು ಇರ್ಬೋದು, ಅದು ನಾವು ಗ್ರೀನ್ ಎನರ್ಜಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಇಲ್ಲೇ ಅಗೇನ್ ಭಾರತದ ಪ್ರಥಮ 2G ಎಥನಾಲ್ ಬಯೋ ರಿಫೈನರಿ ಯೋಜನೆಯನ್ನು ಪಂಜಾಬಿನ ಬಟಿಂಡಾದಲ್ಲಿ ಪ್ರಾರಂಭಿಸಲಾಯಿತು. ಡೈರೆಕ್ಟ್ ನೋಡಿ, ಡಿದು ಕ್ವಶನ್ ಕೇಳಿದಾನೆ ಅಂತಂತಂದರೆ ಬಟಿಂಡಾ ಇದು ರಾಂಗ್. ಇದು ಎಲ್ಲಿ ಮಾಡಿದ್ದಾರೆ ಅಂತಂತಂದರೆ ಇದು ಪಾನಿಪತ್, ಹರಿಯಾಣ. ಬ್ಯಾಟಲ್ ಆಫ್ ಪಾನಿಪತ್ ನಡೆದಿದ್ದವಲ್ಲ, ಪಾನಿಪತ್ ಕದನಗಳು, ಅದೇ ಪ್ಲೇಸ್ ಪಾನಿಪತ್, ಹರಿಯಾಣ. ಯಾವಾಗ ಆಗುತ್ತೆ ಅಂತಂದರೆ 2022ರಲ್ಲಿ ಏನು ಮಾಡಿದ್ದಾರೆ ಅಂತಂತಂದರೆ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಅದರ ಸಂಬಂಧ ಒಂದೇದ್ದು ಡಿ ರಾಂಗ್. ನೆಕ್ಸ್ಟ್ ಸಿಗೆ ಬರೋದಾದರೆ ಅಲ್ಲೇನಿದೆ ಅಂದರೆ 2G ಇಂಧನ ತಂತ್ರಜ್ಞಾನ ಸೂಕ್ಷ್ಮ ಪಾಚಿ ಇಥನಾಲ್ ಉತ್ಪಾದನೆಗೆ ಬಳಸಲಾಗುತ್ತದೆ. ನೋಡ್ರಿ ಇಲ್ಲೇ ಇದು ರಾಂಗ್, ಇಟ್ ಈಸ್ ಆಲ್ಸೋ ರಾಂಗ್. ಎರಡನೇದು ರಾಂಗ್. ಎದಕ್ಕಂತಂದರೆ ವಿಲ್ ನಾಟ್ ಯೂಸ್ ಅ ಮೈಕ್ರೋ ಎಲ್ಗೆ ಏನು ಮಾಡೋಗಿಲ್ಲ ಅಂತಂತಂದರೆ ಸೂಕ್ಷ್ಮ ಪಾಚಿ ಅಂತಂದ್ರೆ ನಾವೇನು ಕರಿತೀವಿ ಅಂತ ಮೈಕ್ರೋ ಎಲ್ಗೆನೇದು ಯೂಸ್ ಮಾಡಲ್ಲ. ನೆಕ್ಸ್ಟ್ ನೋಡ್ರಿ, ಬಿ, ಈ ಯೋಜನೆಯನ್ನು ಉತ್ಪಾದಿಸಿದ ಕಡ್ಡಾಯವಾಗಿ ತೈಲ ಮಾರುಕಟ್ಟೆ 100% ಮಿಕ್ಸ್ ಮಾಡಲೇಬೇಕಾಗತ್ತೆ. ಈ ಯೋಜನೆಯಡಿ ಉತ್ಪಾದಿಸುವ ಎಥನಾಲನ್ನು ಕಡ್ಡಾಯವಾಗಿ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಮಿಶ್ರಣದ ಉದ್ದೇಶವನ್ನಾಗಿ ನೀಡಬೇಕು. 100% ಯಾವುದೋ ಒಂದು ಕಂಪ್ನಿ ಇತ್ತಂತಂದರೆ ಅದರ ಮಿಶ್ರಣ ಆಗಲೇಬೇಕು. ನೆಕ್ಸ್ಟ್, ಎರಡನೇ ತಲೆಮಾರಿನ ಬಯೋ ಇಂಧನ 2G ಎಥನಾಲ್ಗೆ ಉತ್ತೇಜನ ನೀಡುವುದು ಇದರ ಗುರಿ. ಅದನ್ನು ಆಹಾರದ 100%. ಎ ಮತ್ತು ಬಿ ಸರಿ. ನೋಡ್ರಿ, ಈ 2G ಇಥನಾಲ್ಗೆ ಏನಂತ ಕರೀತಾರೆ ಅಂತಂತಂದರೆ ಸೆಲ್ಯುಸೋಯ್ಸ್ ಇಥನಾಲ್ ಅಂತೂ ಕರೀತಾರೆ. ಈ ಯಾವ ಪ್ರೊಸೆಸ್ ಅಂತ ಮಾಡ್ತಾರೆ ಅಂದರೆ ಆ ಪ್ರೊಸೆಸಿಂಗ್ ನಾವು ಏನು ಕರಿತೀವಿ ಅಂದರೆ ಹೈಡ್ರೋಲೈಸಿಸ್ ಪ್ರೊಸೆಸ್ ಅಂತ ಕರೀತಾರೆ. ನೆಕ್ಸ್ಟ್ ಎಕ್ಸಾಮಿಗೆ ಕೇಳ್ಬೋದು ಯಾವ್ದು ಪ್ರೊಸೆಸ್ ಅಂತಂದರೆ ಹೈಡ್ರೋಲೈಸಿಸ್. ಇದ್ರ ಮೇನ್ ಉದ್ದೇಶ ಏನಂತಂತಂದರೆ ವೇಸ್ಟ್ ಟು ವೆಲ್ತ್, ವೇಸ್ಟ್ ಆಗಿರ್ತೈತಲ್ಲ ಅದನ್ನು ವೆಲ್ತಾಗಿ ಕನ್ವರ್ಟ್ ಮಾಡೋದು. ಸೊ ವೇಸ್ಟ್ ಟು ವೆಲ್ತ್ ಇದರ ಮುಖ್ಯ ಉದ್ದೇಶ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಬ್ರಾಡಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಏನು ಮಾಡ್ತಿದ್ದೇನೆ ಅಂತಂತಂದರೆ ನಾನು ಡಿಸ್ಕಸ್ ಮಾಡ್ತಾ ಹೊಂಟಿದ್ದೇನೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂತಂದರೆ ಗುಬೆಕ್ಲಿ ಟೆಪ್ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಅಗೇನ್ ಸುದ್ದಿಯಲ್ಲಿರುವ ಅಂತ ನಾನು ಏನು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನಲ್ಲ ಅದೇ. ಈ ಪ್ರದೇಶ ಯಾವುದಕ್ಕೆ ಸಂಬಂಧಿಸಿದೆ?
ಟರ್ಕಿಯಲ್ಲಿನ ಪಾಶ್ಚಾತ್ಯ ವಸ್ತು ಸ್ಥಳ, ಉಕ್ರೇನಿನ ಸಂಘರ್ಷ ಪೀಡಿತ ಪ್ರದೇಶ, ಪೆಸಿಫಿಕ್ ಸಾಗರ, ಡಾರ್ಕ್ ಆಕ್ಸಿಜನ್ ಪತ್ತೆಯಾದ ಸ್ಥಳ, ಇರಾನಿನ ಕ್ಷಿಪಣಿ ಪರೀಕ್ಷಾ ಸ್ಥಳ. ನೋಡಿ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಇದ್ರಲ್ಲಿ ನಾವು ಯಾವುದೇ ಎಲಿಮಿನೇಟ್ ಮಾಡ್ಬೋದು ಅಂತಂತಂದರೆ ಇರಾನ್ದಾಗ ಇಂಥದ್ದು ಯಾವುದೋ ಒಂದು ಪ್ರದೇಶ ಇಲ್ಲ. ನೀವು ಒಂದು ಸ್ವಲ್ಪ ನೋಡಿದ್ರೆ ಅಂತಂದರೆ ಇದು ಡಾರ್ಕ್ ಆಕ್ಸಿಜನ್ ಅನ್ನೋದು ಬೇರೆ ಡಿಫ್ರೆಂಟ್. ಡಾರ್ಕ್ ಆಕ್ಸಿಜನ್ ಏನಂತಂದರೆ ಸಮುದ್ರ ಆಳೊಳಗಡೆ, ಡೀಪ್ ಓಷನ್ ಒಳಗಡೆ ನಿಮ್ಗೆ ಏನು ಆಕ್ಸಿಜನ್ ಸಿಗುತ್ತಲ್ಲ ಅದಕ್ಕೆ ಏನು ಕರೀತಾರೆ ಅಂತಂತಂದರೆ ಡಾರ್ಕ್ ಆಕ್ಸಿಜನ್ ಕರೀತಾರೆ. ಡೀಪ್ ಓಷನ್ ಅಂದರೆ ಸಮುದ್ರ ಸಿಕ್ಕಾಪಟ್ಟಿ ತೆಳಗಡೆ ನಿಮ್ಗೆ ಏನಾದರೂ ಆಕ್ಸಿಜನ್ ಸಿಕ್ತಂತಂದರೆ ಅದಕ್ಕೆ ಅವ್ರಿಗೆ ಏನು ಕರೀತಾರೆ ಅಂದರೆ ಡಾರ್ಕ್ ಆಕ್ಸಿಜನ್ ಕರೀತಾರೆ. ಇದು ರಾಂಗ್. ಉಕ್ರೇನ್ ರಷ್ಯಾ ಸಂಬಂಧ ಇಲ್ಲರಿ, ಇದು ರಾಂಗ್. ಅಂದರೆ ಒಂದೇ ಏನು ಉಳಿತು ಅಂತಂದರೆ ಟರ್ಕಿ ಉಳಿತು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನಾವು ಡಿಸ್ಕಸ್ ಮಾಡೋಣ. ಟರ್ಕಿಯಲ್ಲಿನ ಪ್ರಾಚ್ಯ ವಸ್ತು, ಇದು ಟರ್ಕಿದು ಏನಂತಂದ್ರೆ ಆರ್ಕಿಯೋಲಜಿಕಲ್ ಸೈಟ್. ನೋಡಿರಿ, ಟರ್ಕಿದ ಆರ್ಕಿಯೋಲಜಿಕಲ್ ಸೈಟ್ ಇದೆ ಅಂತಂತಂದರೆ ಇದು 100% ಎಲ್ಲಿತ್ತಂತಂದ್ರೆ ನ್ಯೂಸ್ನಾಗ ಇರಲೇಬೇಕು. ಇಲ್ಲೇನಿತ್ತಂತ ಎದಕ್ಕೆ ನ್ಯೂಸ್ನಾಗ ಇತ್ತಂತಂದರೆ ಇದಕ್ಕೆ ಏನು ಕೊಟ್ಟಿದ್ದಾರೆ ಅಂತಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೊಟ್ಟಿದ್ದಾರೆ, ಸ್ಥಾನಮಾನ ಕೊಟ್ಟಿದ್ದಾರೆ. ಇದು ಎಷ್ಟು ವರ್ಷ ಹಿಂದಿಂದ ಅಂತಂತಂದರೆ 13,000 ವರ್ಷದ ಹಿಂದಿಂದಿದು, 13,000 ಇಯರ್ಸ್ ಬ್ಯಾಕ್ ಅವಾಗಿಂದಿದು. ಆ ಸೊಸೈಟಿ ಏನಿತ್ತಂತಂದರೆ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್. ನಮ್ಮದು ನಾವು ಓದ್ತೇವಲ್ಲ ಪ್ರಾಚೀನ ಇತಿಹಾಸ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೆಪಿಯನ್ಸ್ ಅಂತ ಏನು ಓದ್ತೇವಲ್ಲ, ಹೋಮೋಸೆಪಿಯನ್ಸ್, ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಸೊ ಅದ್ರಿಗೋಸ್ಕರ ಇದು ನ್ಯೂಸ್ನಾಗಿತ್ತು. ಅದ್ರ ಸಂಬಂಧ ಇದು ಏನು ಕೇಳಿದಾರೆ ನಿಮ್ಮ ಎಕ್ಸಾಮಿಗೆ ಬಂದಿದೆ, ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ 67ನೇ ಕ್ವಶನ್ ನೋಡಿದರೆ 2024ರಲ್ಲಿ ನಡೆದ ಕರ್ನಾಟಕ ಬರ್ಡ್ ಫೆಸ್ಟಿವಲ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಹಕ್ಕಿಗಳ ಬಗ್ಗೆ ಸಂಶೋಧನೆ ನಡೆಸಲು ಪ್ರತ್ಯೇಕ ಕೋಶವನ್ನು ಸ್ಥಾಪಿಸಲು ನಿರ್ಧರಿಸಲಾಯಿತು. ರಾಂಗ್. ಎದಕ್ಕಂದ್ರೆ ಅದು ಗೌರ್ಮೆಂಟ್ ನಿರ್ಧಾರ ಮಾಡುತ್ತೆ, ಸೆಷನ್ದ ನಿರ್ಧಾರ ಆಗುತ್ತದು. ಸೆಕೆಂಡ್, ನೆಕ್ಸ್ಟ್ ಏನಿದೆ ಅಂತಂತಂದರೆ ಕರ್ನಾಟಕ ರಾಜ್ಯ ಹಕ್ಕಿ ಇಂಡಿಯನ್ ರೋಲರ್. ರಾಂಗ್. ಮೆಸ್ಕತ್ ಅಂತಂದರೆ ಲಾಂಛನ ಅಂತ ಕರಿತೇವೆ ನಾವು, ಮೆಸ್ಕತ್ತಿಗೆ ಲಾಂಛನ ಅಂತ ಕರಿತೇವೆ. ಇದು ಇದ್ದಿದ್ದಿಲ್ಲ. ಯಾವುದು ಇದ್ದಿದ್ದಿಲ್ಲ ಅಂತಂದ್ರೆ ನೀಲಕಂಠ ಹಕ್ಕಿ ಇದ್ದಿದ್ದಿಲ್ಲ. ಮತ್ತು ಏನಿತ್ತಂತಂದರೆ ಅಲ್ಲಿ ಗ್ರೇಟರ್ ಫ್ಲೆಮಿಂಗೋ ಅಂತ ಒಂದು ಪಕ್ಷಿ ಬರುತ್ತೆ, ಗ್ರೇಟರ್ ಫ್ಲೆಮಿಂಗೋ ಅಂತೇಳಿ ಒಂದು ಪಕ್ಷಿ ಬರುತ್ತೆ, ಅದಿತ್ತು. ಇದು ಇದ್ದಿದ್ದಿಲ್ಲ, ಮೆಸ್ಕಟ್ ಇದ್ದಿದ್ದಿಲ್ಲ. ಈ ಕಾರ್ಯಕ್ರಮನು ಬಾಗಲಕೋಟೆ, ಹೌದು 100% ಬ್ಯಾಕ್ ವಾಟರ್. ಎಲ್ಲಿ ಮಾಡಿದ್ರು ಅಂತಂತಂದ್ರೆ ಇದನ್ನು ಆಲ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ಸ್ ಅದನ್ನು ಮಾಡಿದ್ರು. ಈ ಕಾರ್ಯಕ್ರಮವನ್ನು ಕರ್ನಾಟಕದ ಅರಣ್ಯ ಇಲಾಖೆ 100%. ಇದು ಯಾರು ಮಾಡಿದ್ರು ಅಂತಂದರೆ ಕರ್ನಾಟಕ ಅರಣ್ಯ ಇಲಾಖೆ ಮಾಡಿತ್ತು. ವೆರಿ ಇಂಪಾರ್ಟೆಂಟ್. ಇಲ್ಲೇ ಟೋಟಲ್ 263 ಬರ್ಡ್ ಸ್ಪೀಸೀಸ್ ಸಿಕ್ಕಿದ್ದಾವೆ, ಪಕ್ಷಿ ತಳಿಗಳು ಸಿಕ್ಕಿದ್ದಾವೆ. ಬರ್ಡ್ ಸ್ಪೀಸೀಸ್ ಎಷ್ಟು? 263. ಓಕೆ. ನೆಕ್ಸ್ಟ್ 2023ರಲ್ಲಿ ರಿಲೀಸಿದ ಅಮಿತಾಬ್ ಕಾಂತ್ ಸಮಿತಿಯ ಉದ್ದೇಶವೇನು? ವೆರಿ ಇಂಪಾರ್ಟೆಂಟ್. ನೋಡಿರಿ, ಲಾಸ್ಟ್ ಕ್ಲಾಸ್ನಾಗ ಹೇಳಿದೆ ನಿಮ್ಗೆ. ಏನು ಹೇಳಿದೆ ಅಂತಂದರೆ ಏನು ಇಂಪಾರ್ಟೆಂಟ್ ನೀವು ನೆನಪಿಟ್ಕೋಬೇಕಂತಂದರೆ ಅದಕ್ಕೆ ಸಪ್ರೇಟ್ ನೋಟ್ಸು ಮಾಡಂತ ಹೇಳಿದೆ ನಾನು. ಏನು ಕಮಿಟಿ ಆ್ಯಂಡ್ ಕಮಿಷನ್ಸ್ ಮತ್ತು ರಿಪೋರ್ಟ್, ಅದ್ರ ರಿಲೇಟೆಡ್ ಏನಾದರೂ ರಿಪೋರ್ಟ್ ಇತ್ತಂದರೆ, ರ್ಯಾಂಕ್ ಇತ್ತಂತಂದರೆ ಅದನ್ನು ಸಪ್ರೇಟಾಗಿ ನಿಮ್ಮ ನೋಟ್ಸ್ ಮಾಡಂತ ಹೇಳಿದ್ದೆ. ಅದ್ರ ಮೇಲೆ ನೋಡಿ ಮತ್ತೊಂದು ಕ್ವಶನ್ ಬಂದಿದೆ. 4 ಮಾರ್ಕ್ಸ್, 4ರಿಂದ 6 ಮಾರ್ಕ್ಸ್ ನಿಮ್ಮ ಕೈ ಒಳಗಡೆ. ಈಗ ಇಲ್ಲಿ ನೋಡಿರಿ, ರಾಸಾಯನಿಕ ರಸಗೊಬ್ಬರ ಮೇಲೆ ಸಬ್ಸಿಡಿಯನ್ನು ತಗ್ಗಿಸಲು ಸಲಹೆಯನ್ನು ರಾಂಗ್. ಟೆಲಿಕಾಂ ಸಂಸ್ಥೆ ರಾಂಗ್. ವಾಣಿಜ್ಯ ಕೊರತೆಯನ್ನು ತಗ್ಗಿಸಲು ಸಲಹೆ ನೀಡುವುದು ಹಾಗೂ ರಫ್ತು ಉತ್ತೇಜನ ರಾಂಗ್. ಸ್ಥಗಿತಗೊಂಡ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳನ್ನು ಪುನರಾರಂಭಿಸೋದು. ಎದಕ್ಕಂತಂದರೆ ಮಾರ್ಕೆಟ್ ರೇಟ್ ಡೌನ್ ಆಗಿತ್ತು. ಕೊರೋನಾ ಟೈಮಿಗೆ ಗೊತ್ತಿರಬೇಕು ನಿಮ್ಮ. ಕೊರೋನಾ ಟೈಮಿಗೆ ಏನಾಗಿತ್ತು ಅಂದರೆ ರಿಯಲ್ ಎಸ್ಟೇಟ್ ದೊಡ್ಡ ಮಾರ್ಕೆಟ್ ಇಂಡಿಯಾನಾಗೆ. ರಿಯಲ್ ಎಸ್ಟೇಟ್ ಅಂದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕಂತಂದರೆ ನೆನಪಿಟ್ಕೊಂಡ್ಬಿಡ್ರಿ, ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಒಂದು ಇಂಡೆಕ್ಸ್ ಬರುತ್ತೆ. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ರೆಸಿಡೆಕ್ಸ್ ಅಂತೇಳಿ, ಅಂತಂದರೆ ರೆಸಿಡೆನ್ಸ್ ಇಂಡೆಕ್ಸ್. ಈ ರೆಸಿಡೆನ್ಸ್ ಇಂಡೆಕ್ಸ್ ಏನು ಮಾಡುತ್ತೆ ಅಂತಂದರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಂದರೆ ನಾವು ಮೂವಿಗೆ ಹೋಗ್ಬೇಕಂದ್ರೆ, ಯಾವ್ದಾರು ಪಿಕ್ಚರ್ಗೆ ಹೋಗ್ಬೇಕಂದ್ರೆ ಆ ಸ್ಟಾರ್ ರೇಟಿಂಗ್ ನೋಡಿ ಹೋಗ್ತೇವೆ ನಾವು. ಏನೇನು ರೇಟಿಂಗ್ ಇದೆ, ಸ್ಟಾರ್ ರೇಟಿಂಗ್ 3 ರೇಟಿಂಗ್ ಕೊಟ್ಟಿದ್ದಾರೆ, 4 ರೇಟಿಂಗ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ಮೂವಿ ಡಿಸೈಡ್ ಮಾಡ್ತೇವೆ ಹೋಗೋದೋ ಬೇಡ ಅಂತೇಳಿ. ಹಾಗೆ ನಮ್ಮ ಇಂಡಿಯಾನಾಗೆ ಹಣದುಬ್ಬರ ಇರುತ್ತೆ, ಇನ್ಫ್ಲೇಷನ್. ಈಗ ಬೆಂಗಳೂರಿನಾಗಿರುವಂಥ ಸೈಟ್ ರೇಟೇ ಬೇರೆ ಇದೆ, ಧಾರವಾಡನಾಗಿರುವಂಥ ಸೈಟ್ ರೇಟೇ ಬೇರೆ ಇದೆ. ಎಲ್ಲಿ ಎಷ್ಟು ರೇಟ್ ಸೈಟ್ ಇದೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ರೆಸಿಡೆಕ್ಸ್ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾವು ಇದನ್ನು ನೋಡ್ಕೊಂಡು ನಾವು ಏನು ಮಾಡ್ಬೋದು ಅಂತಂತಂದರೆ ಇನ್ವೆಸ್ಟ್ ಮಾಡ್ಬೋದು. ಇದು ನೋಡ್ಕೊಂಡು ನಾವು ಏನು ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ರೆಸಿಡೆಕ್ಸನ್ನು ಕೇಳ್ಬೋದು ನೆಕ್ಸ್ಟ್ ಟೈಮ್. ಅದಕ್ಕೆ ನಮ್ಮ ಇಂಡಿಯಾನಾಗ ಏನಿದೆ ಅಂತಂತಂದರೆ ಬ್ಯಾಂಕ್ಸ್, ಅದಕ್ಕಂತ ಬ್ಯಾಂಕ್ಸ್ ಇದ್ದಾವೆ. ಈ ದಿವಾನ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅವೆಲ್ಲ ಏನು ಮಾಡ್ತಾವೆ ಅಂತಂದರೆ ಮನೆ ನಿರ್ಮಾಣಕ್ಕೆ ಲೋನ್ ಕೊಡ್ತವೆ. ಅಂಥವೆಲ್ಲ ಇದೇನಾಗುತ್ತೆ, ಯೂಸ್ ಆಗುತ್ತೆ. ಬಟ್ ಕೊರೋನಾ ಟೈಮಿಗೆ ಏನಾಗಿತ್ತು ಅಂದರೆ ಇಫೆಕ್ಟ್ ಆಗಿತ್ತು. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮನ ಹೆಂಗೆ ಉತ್ತೇಜಿಸಬೇಕಪ್ಪ, ಆ ಸೆಕ್ಟರ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕಪ್ಪ ಅಂತ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿ ಹೆಸರು ಏನಂತಂತಂದರೆ ಅಮಿತಾಬ್ ಕಾಂತ್ ಕಮಿಟಿ. ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಅಮಿತಾಬ್ ಕಾಂತ್ ಕಮಿಟಿ ಅಂತ ಕರಿತೇವೆ. ಓಕೆ. ನೆಕ್ಸ್ಟ್ 69ನೇದು, ಈ ಕೆಳಕಂಡ ಯಾವ ದೇಶಗಳು ಕ್ವಾಡ್ ಹಾಗೂ ಮಧ್ಯಪ್ರಾಚ್ಯ I2U2 ಸದಸ್ಯತ್ವ ಹೊಂದಿದೆ? ನೋಡ್ರಿ, I2U2 ಇಲ್ಲೇ ಕೊಟ್ಟಿದ್ದಾನೆ, ಆನ್ಸರ್ ಇಲ್ಲೇ ಇದೆ ನೋಡ್ರಿ. I2U2 ಅಂತಂತಂದರೆ I2 ಅಲ್ಲ, ಇಂಡಿಯಾ ಮತ್ತು ಇಸ್ರೇಲ್. U2 ಅಂದರೆ UAE ಮತ್ತು US, ಅಮೇರಿಕಾ, ಅರಬ್ ಕಂಟ್ರಿ ಮತ್ತು ಅಮೇರಿಕಾ. I2U2
ಓಕೆ, ನೆಕ್ಸ್ಟ್ ಏನು ಕೇಳಿದಾನೆ? ಕ್ವಾಡ್ ಕೇಳಿದಾನೆ. ಕ್ವಾಡ್ ಅಂತೂ ನಮ್ಗೆ ಗೊತ್ತಿದೆ, ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಯು ಎಸ್, ವಿ ಕಾಲ್ ಇಟ್ ಎಸ್ ಅ ಕ್ವಾಡ್. ಅದರ ಅರ್ಥ ಏನಂತಂತಂದರೆ ಈ ಕೆಳಗಡೆ ಸರಿಯಾದ ಉತ್ತರವನ್ನು ಕ್ವಾಡ್ ಮತ್ತು ಪ್ರದೇಶದ ಎರಡೂ ಸದಸ್ಯ ಹೊಂದಿದೆ. ಎರಡರಲ್ಲಿ ಸದಸ್ಯ ಯಾವ್ದು ಹೊಂದಿದೆ ಅಂತಂದರೆ ಎ ಮತ್ತು ಸಿ, ಭಾರತ ಮತ್ತು ಯು ಎಸ್ ಎ. ಇದಕ್ಕೆ ನೋಡಿರಿ, ಇಂಡಿಯಾ ಇಲ್ಲೂ ಇದೆ, ಇಲ್ಲೂ ಇದೆ, ಯು ಎಸ್ ಇಲ್ಲೂ ಇದೆ, ಇಲ್ಲೂ ಇದೆ. ಅದಕ್ಕೆ ಇಂಡಿಯಾ ಮತ್ತು ಯು ಎಸ್ ಎ. ನೀವು ಕ್ವಾಡ್ ಬಗ್ಗೆ ಏನಾದರೂ ಗೊತ್ತಿರಬೇಕು, ಒಂದು ಸ್ವಲ್ಪ ಗೊತ್ತಿರಲಿ ಕ್ವಾಡ್ ಬಗ್ಗೆ. ಈ ಕ್ವಾಡ್ ಅನ್ನೋದು ಫಸ್ಟ್ ಟರ್ಮ್ ಯಾರು ತಂದಿದ್ದಂತಂದರೆ ಸಿನ್ಜೋ ಅಬೆ. ಆ್ಯಕ್ಚುಲಿ ಇವರು 2007 ತಂದಿದ್ರು. ಅದನ್ನು ಜಾರಿಗೆ ಬಂದಿದ್ದು ಯಾವಾಗ ಅಂತಂತಂದರೆ 2017 ಒಳಗಡೆ ಜಾರಿಗೆ ಬಂದಿತ್ತು. ನೆನ್ಪಿಟ್ಕೋರಿ ಕ್ವಾಡ್. ಇಲ್ಲೇ ನಮ್ಮದು ನಿಮ್ಗೆ ಗೊತ್ತಿರಬೇಕು, ಮಲಬಾರ್ ಎಕ್ಸಸೈಸ್ ಮಾಡ್ತೇವೆ ನಾವು, ಮತ್ತು ಆಲ್ಮೋಸ್ಟ್ ಇವರೆಲ್ಲ ಜಪಾನ್ ಜೊತೆ ಎಲ್ಲ ನಾವು ಏನು ಮಾಡ್ತೇವೆ ಅಂದರೆ ಮಲಬಾರ್ ಎಕ್ಸಸೈಸ್ ಮಾಡ್ತೇವೆ. ಆರ್ಮಿ ಇದೊಂದು ಸ್ವಲ್ಪ ನೆನ್ಪಿಟ್ಕೋರಿ. ಮಲಬಾರ್ ಯುದ್ಧ ಅಭ್ಯಾಸ ಅಂತ ಕರಿತೀವಲ್ಲ ನಾವು, ಇದನ್ನು ಕೋಸ್ಟಲ್ ಏರಿಯಾನೇ. ಮಲಬಾರ್ ಅಂದರೆ ಕೋಸ್ಟಲ್ ಏರಿಯಾ. I-2 ಏನಿದೆಯಲ್ಲ ಆಲ್ಮೋಸ್ಟ್ ಇದೆಲ್ಲ ಹೋಗಿ ಬಂದಿದ್ದು ಅಂತಂದರೆ 2021 ಒಳಗಡೆ. ಇಲ್ಲಿ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ಅದನ್ನು ಎಕ್ಸಾಮಿಗೆ ಕೇಳ್ಬೋದು. ಏನಂತಂದರೆ ಅಬ್ರಹಾಂ ಅಕಾರ್ಡ್ ಅಂತ ಕರೀತಾರೆ. ಅಬ್ರಹಾಂ ಅಕಾರ್ಡ್ ನೆನ್ಪಿಟ್ಕೊಂಡ್ಬಿಟ್ರಿ. ಇದು ಅಬ್ರಹಾಂ ಅಕಾರ್ಡ್ ಏನಂತಂತಂದರೆ, ಇದು ಅಬ್ರಹಾಂ ಒಪ್ಪಂದ ಏನಂತಂತಂದರೆ ಇಸ್ರೇಲು ಮತ್ತು ಅರಬ್ ದೇಶಗಳ ಮಧ್ಯೆ ಏನು ಸಂಬಂಧಗಳಿದಾವಲ್ಲ ಅದನ್ನು ಒಪ್ಪಂದಕ್ಕೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂತಂದರೆ ಅಬ್ರಹಾಂ ಅಕಾರ್ಡ್ ಅಂತ ಮಾಡ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. I-2, ಕ್ವಾಡ್ ಆ್ಯಂಡ್ ಅಬ್ರಹಾಂ ಅಕಾರ್ಡ್ ಇವನು ಒಂದು ಸ್ವಲ್ಪ ನೆನಪಿಟ್ಕೋರಿ. ಓಕೆ, ಗೋಯಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿರಿ, ಇಲ್ಲಿ ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ ಅಂತಂತಂದರೆ ಉಲ್ಟಾ ಓದ್ಕೊಂತಗೋಣ. ಕ್ರಿಟಿಕಲ್ ಮಿನರಲ್ ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಬೇಡಿಕೆ ಪೂರೈಸುವ ನಿಟ್ಟಿನಲ್ಲಿ ಸ್ವಾವಲಂಬನೆ. ನರೇಂದ್ರ ಮೋದಿ ಗೌರ್ಮೆಂಟ್ ಬಂದಾಗಿಂತ ನಾವು ಎದ್ರ ಬಗ್ಗೆ ಓದ್ತಿದ್ದೇವೆ ಅಂತಂದರೆ ಸ್ವಾವಲಂಬನೆ. ಅದಕ್ಕೆ ನೀವು ನೆನಪಿಡಬೇಕು, ಆತ್ಮನಿರ್ಭರ್ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಸೊ ಇದು ಕರೆಕ್ಟ್. ಈ ಗೌರ್ಮೆಂಟಿದ್ದು ಮುಖ್ಯ ಗುರಿನೇ ಏನಂತಂತಂದರೆ ಎರಡೇ, ಒಂದು ವಿಕಸಿತ ಭಾರತ ಆಗಬೇಕು, ಒಂದು ಆತ್ಮನಿರ್ಭರ್ ಭಾರತ ಆಗಿರಬೇಕು. ಅದಕ್ಕೆ ಆಪ್ಷನ್ ಒಳಗಡೆ ಓದುವಾಗ ಇವೆರಡನ್ನ ಏನಾದರೂ ಸೆನ್ಸ್ ಮಾಡಿದ್ದು ಅಂದ್ರೆ ಆಪ್ಷನ್ ಅದನ್ನು ಟೇಕಕ್ಕೆ ಬಂದುಬಿಡ್ರಿ. ಯಾವುದು? ಆತ್ಮನಿರ್ಭರ್ ಭಾರತ್, ವಿಕಸಿತ ಭಾರತ್ ಅಂತಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ರಿಟಿಕಲ್ ಮಿನರಲ್ಗಳು ಮರುಬಳಕೆ ಉತ್ಪಾದನೆ ಆಧಾರಿತ ಉತ್ತೇಜನಗಳನ್ನು ನೀಡುತ್ತದೆ 100%. ಭಾರತದ ಕ್ರಿಟಿಕಲ್ ಮಿನರಲ್ ಸರಪಳಿಯು ಎಲ್ಲ ಹಂತಗಳೆಂದರೆ ಅನ್ವೇಷಣೆ, ಗಣಿಗಾರಿಕೆ, ಕಚ್ಚಾ ವಸ್ತುಗಳ ಸಂಸ್ಕರಣೆವರೆಗೂ ಮತ್ತು ಅಂತಿಮ ಉತ್ಪನ್ನದ ಮರುಬಳಕೆವರೆಗಿನ ಹಂತಗಳನ್ನು ಖಾತ್ರಿಪಡಿಸೋದು. ಕರೆಕ್ಟ್. ದೇಶದ ಆಬ್ವಿಯಸ್ಲಿ ಎಕನಾಮಿಕ್ ಗ್ರೋತ್ ಅಂದರೂ ಹಾಗೆ ಆಗುತ್ತೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಸ್ವಾವಲಂಬನೆ. ನೋಡಿ, ಮತ್ತೆ ಸ್ವಾವಲಂಬನೆ ಬಂತೀವಿ. ಸೊ ಇದು ಆನ್ಸರ್ ಏನಂತಂದ್ರೆ ABCD. ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನಾವು ಇಷ್ಟಕ್ಕೆ ಬಿಡೋದು ಬೇಡ. ಅದನ್ನು ನಾವು ಏನು ಯೂಸ್ ಮಾಡ್ತಿದ್ದೇವೆ ಅಂತಂದ್ರೆ ಈಗ ಫಾಸಿಲ್ ಫ್ಯೂಯಲ್ಸನ್ನ ಯೂಸ್ ಮಾಡ್ತಿದ್ದೇವೆ. ಕಚ್ಚಾ ತೈಲ ಬಗ್ಗೆ ಭಾಳ ಡಿಪೆಂಡ್ ಇದ್ದೇವೆ. ಫಾಸಿಲ್ ಫ್ಯೂಯಲ್ಸ್ ಒಂದು. ಅದ್ರ ಸಂಬಂಧ ನಾವು ಎದಕ್ಕೆ ಹೊಂಟಿದ್ದೇವೆ ಅಂತಂದ್ರೆ ಗ್ರೀನ್ ಎನರ್ಜಿ ಹೊಂಟಿದ್ದೇವೆ. ಮತ್ತು ಇನ್ನೊಂದು ಏನಂತಂತಂದರೆ ರೇರ್ ಮಿನರಲ್ಸ್ ಮೇಲೆ. ಮಿನರಲ್ಸ್ ಎದ್ರ ಮೇಲೆ ಡಿಪೆಂಡ್ ಇದ್ದೇವೆ ಅಂತಂದರೆ ಚೈನಾ ಡಿಪೆಂಡ್ ಇದ್ದೇವೆ. ಈ ಮಿಷನನ್ನು ಎದಕ್ಕೆ ತೊಗೊಂಬಂದೇವೆ ಅಂತಂದರೆ ನಮ್ಮದು ಚೈನಾ ಡಿಪೆಂಡೇಬಲ್ ಏನಿದೇವಲ್ಲ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾವು ಈ ಮಿಷನ್ ತೊಗೊಂಬಂದೇವೆ. ಅಂದರೆ ಚೈನೀಸ್ ಮೇಲೆ ಭಾಳ ಸಿಕ್ಕಾಪಟ್ಟೆ ಅವಲಂಬಿತ ಆಗಬಾರ್ದು. ಯಾಕಂದರೆ ಇವೆಲ್ಲ ಕ್ರಿಟಿಕಲ್ ಮಿನರಲ್ಸ್ ಏನಿದಾವಲ್ಲ, ನಾವು ಏನು ಕರಿತೀವಲ್ಲ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್, ಇವನ್ನೆಲ್ಲ ಎದ್ರ ಮೇಲೆ ಡಿಪೆಂಡ್ ಇದ್ದೇವೆ ಅಂತಂದರೆ ಈ ಮಿನರಲ್ಸ್ ಎದ್ರ ಮೇಲೆ ಡಿಪೆಂಡ್ ಇದ್ದೇವೆ ಅಂದರೆ ಚೈನಾ ಮೇಲೆ ಡಿಪೆಂಡ್ ಇದ್ದೇವೆ. ಚೈನಾ ಗೊತ್ತಿದೆ ನಮ್ಮ ಕಾಂಪಿಟೇಟರ್, ಅದು ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕಂತೇಳಿ ನಾವು ಅದನ್ನು ಏನು ಮಾಡ್ಬೇಕಂತಂದರೆ ಯೂಸ್ ಮಾಡ್ಕೋಬೇಕಂತ ಉತ್ಖನನ ಮಾಡಬೇಕು ಅಥವಾ ರೆಡಿ ಮಾಡಬೇಕು. ಅಂಥ 30 ಕ್ರಿಟಿಕಲ್ ಮಿನರಲ್ಸ್ ಇದ್ದಾವೆ. ಒಟ್ಟು ಎಷ್ಟಿದಾವೆ ಅಂತಂದರೆ 30 ಕ್ರಿಟಿಕಲ್ ಮಿನರಲ್ಸ್ ಇದ್ದಾವೆ. ಅದರೊಳಗಡೆ ಎಕ್ಸಾಂಪಲ್ನ ಕೊಡಬೇಕಂತಂದರೆ 30 ಕೊಡೋಣ, ಜಸ್ಟ್ ನಿಮ್ಗೆ ಗೊತ್ತಿರಲಿ ಅಂಥೇಳಿ. ಆ್ಯಂಟಿಮನಿ ಅಂತ ಒಂದೈತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಕೋಬಾಲ್ಟ್, ಕಾಪರ್, ಗ್ರೈಫೈಟ್, ಲಿಥಿಯಮನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಬ್ಯಾಟ್ರಿ ಒಳಗಡೆ ಯೂಸ್ ಮಾಡ್ತೇವೆ, ಎಕ್ಸೆಟ್ರಾ. ಇವೆಲ್ಲ ಏನಿದೆ ಅಂತಂತಂದ್ರೆ ರೇರ್ ಕ್ರಿಟಿಕಲ್ ಮಿನರಲ್ಸ್ನೇ ರೇರ್ ಅನ್ನೋ ಬರೋಂಗಿಲ್ಲ, ಕ್ರಿಟಿಕಲ್ ಮಿನರಲ್ಸ್ನೇ ಬರ್ತವೆ. ಓಕೆ, ಗೋಯಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಸಂಸ್ಥೆಗಳನ್ನು ಸ್ಥಾಪನೆಯನ್ನು ಪರಿಗಣಿಸಿ. ನೋಡಿರಿ, ಇದನ್ನು ಏನು ಕೇಳಿದ್ರೆ ಕ್ರೊನಾಲಜಿಕಲ್ ಆರ್ಡರ್ ಕೇಳಿದ್ದಾರೆ. ಸರಿಯಾದ ಅನುಕ್ರಮ ನೋಡಿರಿ. ಫಸ್ಟ್ ಇದು ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಫಸ್ಟ್ ಮಿಥಿಕ್ ಯಾವಾಗ ಸ್ಟಾರ್ಟ್ ಆಗಿದೆ ಅದನ್ನು ಇಂಪಾರ್ಟೆಂಟ್. ಮಿಥಿಕ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ಇಲ್ಲಿದೆ ನೋಡಿರಿ, ಮಿಥಿಕ್ ಸೊಸೈಟಿ. ಇದು 1909 ಸ್ಟಾರ್ಟ್ ಆಗಿದೆ ಮಿಥಿಕ್ ಸೊಸೈಟಿ, 1909. ಕರ್ನಾಟಕ ಸಾಹಿತ್ಯ ಪರಿಷತ್ ಯಾವಾಗಿದೆ? 1915, 1915. ದಿ ಬ್ಯಾಂಕ್ ಆಫ್ ಮೈಸೂರು ಯಾವಾಗಿದೆ ಅಂದರೆ 1913. ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಆಗಿದೆ ಅಂತಂದರೆ 1916. ಸೊ 71ನೇದು ಆನ್ಸರ್ ಏನಾಗುತ್ತೆ ಅಂತಂದರೆ DBCA. ಆನ್ಸರ್ ಇಸ್ DBCA. ಗೊತ್ತಿದ್ರೆ ಗೊತ್ತು, ಇಲ್ಲಾಂದರೆ ಇಲ್ಲ ಅಂತ ಕ್ವಶನ್ ಇದು. ಚೋಳರ ಶಾಸನದಲ್ಲಿ ಉಲ್ಲೇಖಿಸಿದಂಥ ವಿವಿಧ ರೀತಿಯ ಭೂಮಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ನೋಡ್ರಿ, ಅಂದರೆ ನಿಮ್ಗೆ ಇಲ್ಲಿ ಎದರ ಬಗ್ಗೆ ಕ್ವಶನ್ ಇದೆ ಅಂತಂತಂದರೆ ಚೋಳಾಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕ್ವಶನ್ ಇದೆ. ಚೋಳರ ಆಡಳಿತ ಬಗ್ಗೆ ಗೊತ್ತಿರಲೇಬೇಕು, ಬೇರೆ ಅವಕಾಶ ಇಲ್ಲ. ಇಲ್ಲಿ ಓದಿರಬೇಕು, ನೀವು ಗೊತ್ತಿರಲೇಬೇಕು ಚೋಳರ ಆಡಳಿತ ಅಂತಂದ್ರೆ ಏನಂತಂತೇಳಿ. ಇಲ್ಲಿ ಏನಂತಂತಂದರೆ ಆನ್ಸರ್ ಈಸ್ ದಿಸ್ 4th.
ನೋಡಿ ಬ್ರಹ್ಮದೇಯ ಅಂತಂತಂದರೆ ಬ್ರಾಹ್ಮಣರಿಗೆ ನೀಡಿದ ಭೂದಾನ, ಅಲ್ಲಿ ಹೆಸರಿದೆ ನೋಡಿ ಬ್ರಹ್ಮದೇಯ, ಬ್ರಾಹ್ಮಣರಿಗೆ ನೀಡಿದ ಭೂದಾನ. ನೆಕ್ಸ್ಟ್ ಏನಿದೆ ದೇವದಾನ, ದೇವಾಲಯಗಳಿಗೆ ನೀಡಿದ ಭೂದಾನ. ನೆಕ್ಸ್ಟ್ ಸಿ ಪಲ್ಲಿಚಂದಂ, ತಮಿಳುನಾಡಲ್ಲ ಅದು ಸಮ ಆ ಭಾಷೆ, ಜೈನ ಸಂಸ್ಥೆಗಳಿಗೆ ನೀಡಿದ ಭೂದಾನ. ಶಾಲಾ ಭೋಗ, ಶಾಲಾ ಅಂದರೆ ಶಾಲೆಗಳು, ಸೊ D2. ಇದೇನು ಟಫ್ ಇಲ್ಲ ಇದು, ಯಾಕಂದರೆ ನೀವು ವರ್ಡಿಂಗ್ಸ್ ಮೇಲೆ ಏನು ಮಾಡ್ಬೋದು ಅಂತಂದರೆ ಇಂಥ ಕ್ವಶನ್ಸ್ ಒಟ್ಟೆ ಎಕ್ಸಾಮ್ನಾಗ ಬಿಟ್ಟು ಬರಬೇಡ್ರಿ. ಇಟ್ ಇಸ್ ಕಾಲ್ಡ್ ಇಸ್ ಅ ಗೋಲ್ಡನ್ ಚಾನ್ಸ್. ಓಕೆ, ಒಟ್ಟೆ ಬಿಟ್ಟು ಬರಬೇಡ್ರಿ ಈ ರೀತಿ ಎಕ್ಸಾಮ್ ಒಳಗಡೆ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿದರೆ ನಿಮ್ಗೆ ಗೊತ್ತಿದೆ, ಚೋಳ ಈಸ್ ನೋನ್ ಫಾರ್ ವಾಟ್? ಲೋಕಲ್ ಅಡ್ಮಿನಿಸ್ಟ್ರೇಷನ್. ಚೋಳ ಅಂದ ತಕ್ಷಣ ನಿಮ್ಗೆ ಏನು ಬರ್ಬೇಕಂದ್ರೆ ಸ್ಥಳೀಯ ಸರ್ಕಾರ, ಲೋಕಲ್ ಅಡ್ಮಿನಿಸ್ಟ್ರೇಷನ್. ಫಸ್ಟ್ ಟೈಮ್ ಪಂಚಾಯತ್ ಅನ್ನೋದು ಪರಿಕಲ್ಪನೆ ತಂದಿದ್ದಾರೆ ಅಂತಂತಂದರೆ ಚೋಳಾಸ್. ಇದು ಮುಂದೆ ಏನಾಗುತ್ತೆ ಅಂತಂದ್ರೆ ಲಾರ್ಡ್ ರಿಪ್ಪನ್ ಇದನ್ನು ಏನು ಮಾಡ್ತಾರೆ ಅಂತಂತಂದರೆ ಲೋಕಲ್ ಗೌರ್ಮೆಂಟನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡ್ತಾರೆ, ಸಂಸ್ಥೀಕರಣ ಮಾಡ್ತಾರೆ. ಲಾರ್ಡ್ ರಿಪ್ಪನ್ ಅದಕ್ಕೆ ಫಾದರ್ ಆಫ್ ಪಂಚಾಯತ್ ಸಿಸ್ಟಮ್ ಅಂತ ಕರೀತಾರೆ. ಆಮೇಲೆ ನಮ್ಮ ಇಂಡಿಯಾ ಒಳಗೆ 93rd and 94th ಅಮೆಂಡ್ಮೆಂಟ್, 93rd and 94th ಅಮೆಂಡ್ಮೆಂಟ್ ಮಾಡಿ ನಾವು ಏನು ಮಾಡ್ತೇವೆ ಅಂತಂದರೆ ಪಂಚಾಯತ್ ಸಿಸ್ಟಮನ್ನು ತೊಗೊಂಬಂದಿದ್ದೇವೆ. ಗ್ರಾಮ ಪಂಚಾಯತ್ ಎಲ್ಲ ನೀವು ಓದ್ತೀರಿ. ಓಕೆ, ಚೋಳ ಅಂತಂದ್ರೆ ನೆನಪಿಟ್ಕೊಂಬಿಡ್ರಿ. ಆಲ್ಮೋಸ್ಟ್ ಏನಂತಂದ್ರೆ ಸದರ್ನ್ ಇಂಡಿಯಾನ ಇದನ್ನು ಮಾಡಿದ್ದು. ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದ್ರ ಫೌಂಡರ್, ಚೋಳದ ಫೌಂಡರ್ ಯಾರು ಅಂತಂದ್ರೆ ವಿಜಯಲಾಯ. ಅದ್ರಲ್ಲಿ ಗೊತ್ತಿರ್ಬೇಕು ನಿಮ್ಗೆ, ಚೋಳದ ಫೌಂಡರ್ ವಿಜಯಲಾಯ. ಪಲ್ಲವರನ್ನ ಡಿಫೀಟ್ ಮಾಡಿ ಪಲ್ಲವರನ್ನ ಸೋಲಿಸಿ ಬರ್ತಾರೆ ಅವರು, ಪಲ್ಲವರನ್ನ ಸೋಲಿಸಿ ಬರ್ತಾರೆ ಅವರು. ಸಂಗಮ ಕಾಲದಿಂದನೂ ಅದಾರ ಅವರು ತಮಿಳ್ನಾಡು ಒಳಗಡೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಮೇನ್ಲಿ ಇವ್ರು ಎದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ದ್ರಾವಿಡ ಟೆಂಪಲ್ ಆರ್ಕಿಟೆಕ್ಚರ್. ಹಾಗೆ ಹೇಳಿದಲ್ಲ ನಿಮಗೆ, ದ್ರಾವಿಡ ಟೆಂಪಲ್ ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿದ್ದು ಇವರೇ ರೀ. ಬೃಹದೇಶ್ವರ ಟೆಂಪಲ್, ತಂಜಾವೂರು. ಇವ್ರದ್ದು ಮೇನ್ ಪ್ಲೇಸ್ ಯಾರ್ದು ಅಂತಂತಂದರೆ ತಂಜಾವೂರು. ಒಂದು ಸ್ವಲ್ಪ ಚೋಳಾಸ್ ಬಗ್ಗೆ ನೋಡ್ಕೊರಿ, ಕೇಳ್ತಾರೆ. ಇಂಪಾರ್ಟೆಂಟ್ ಡೈನಸ್ಟೀಸ್ ಯಾವಿದಾವೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಪ್ರಾಚೀನ ಭಾರತನಾಗ ಏನಿದ್ದಾರೆ ಮೌರ್ಯ ಮತ್ತು ಗುಪ್ತ. ಮಧ್ಯಕಾಲೀನ ಭಾರತನಾಗ ಏನಿದಾವೆ ಅಂತಂದ್ರೆ ಮುಗುಲ್ ಮತ್ತು ಸುಲ್ತಾನ್. ನಮ್ಮ ಕರ್ನಾಟಕನಾಗ ಯಾರಿದೆ ಅಂತಂದರೆ ವಿಜಯನಗರ, ಹೊಯ್ಸಳ ವಿಜಯನಗರ. ಹೌದ್ರಿ, ಇಷ್ಟೇ. ಇವನು ಸ್ವಲ್ಪ ಆಸ್ಥಾನಗಳನ್ನು ನೀಟಾಗಿ ಓದ್ಕೊಂಡ್ಬಿಟ್ರೆ, ರಾಜ ಆಸ್ಥಾನಗಳನ್ನು ನೀಟಾಗಿ ಓದ್ಕೊಂಡ್ಬಿಟ್ರೆ ಅಂತಂದರೆ ಮುಗಿದೋಗ್ಬಿಡುತ್ತೆ. ಇವು ಎಂಪೈರ್ಸ್, ಇವ್ನು ನೆನಪಿಟ್ಕೊಳ್ಳೇಬೇಕು ನೀವು. ನಂದ ವಂಶ ಇರ್ಬೋದು. ಇವ್ನು ಸ್ವಲ್ಪ ನೆನಪು ಹೆಂಗೆ ಇಟ್ಕೋಬೇಕಂತಂದರೆ ಮುಗುಲ್ ನೋಡಿರಿ, ಮುಗುಲ್ ಮತ್ತು ಸುಲ್ತಾನ್. ಮಿಡಲ್ ಇಂಡಿಯಾನಾಗ ಮೇನ್ಲಿ ಏನಂತಾರೆ ಮುಗುಲ್ ಮತ್ತು ಸುಲ್ತಾನ್. ಮಾಡರ್ನ್ ಇಂಡಿಯಾನಾಗ ಬಿಡ್ರಿ, ಯುರೋಪಿಯನ್ಸ್ ಬರ್ತಾರೆ, ಸ್ವತಂತ್ರ ಚಳುವಳಿ ಆಗುತ್ತೆ, ಅದು ಹೆಂಗೋ ನಡೆಯುತ್ತೆ, ಓದ್ತೀರಿ ನೀವು. ಬಟ್ ಕೆಲವೊಂದು ಆಸ್ಥಾನಗಳದ್ದು ಆಡಳಿತನೂ ನೆನಪಿಟ್ಕೋಬೇಕು, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೆನಪಿಟ್ಕೋಬೇಕು, ಸಾಹಿತ್ಯ ನೆನಪಿಟ್ಕೋಬೇಕು. ಅದನ್ನೇ ನಾನು ಹೇಳಿದ್ದೇನೆ. ಅಂದರೆ ಯು ಹೌ ಟು ಸ್ಟಡಿ ಹೋಲಿಸ್ಟಿಕ್ಲಿ, ಎಲ್ಲನೂ ಯೋಚನೆ ಮಾಡಿ ಓದಬೇಕು. ಓಕೆ, ನೆಕ್ಸ್ಟ್ ವಿಲ್ ಕಂಟಿನ್ಯೂ. ನೋಡ್ರಿ ಇಲ್ಲಿ, ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಅವನು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸಲು ಬಯಸಿದನು. ನೋಡಿ, ಅವನು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸಲು ಬಯಸಿದನು. ನೋ, ಇದು ರಾಂಗ್ ಇದು. ಅದಕ್ಕೆ ಆನ್ಸರ್ ಏನಾಗತ್ತಂತಂದರೆ ಎ ಸರಿಯಾಗಿದೆ, 6 ತಪ್ಪಾಗಿದೆ. ಜಸ್ಟ್ ದಾಳಿ ಮಾಡ್ತಾನೆ ಅವನು, ಸ್ಥಾಪನೆ ಮಾಡಿ. ಬಾಬರ್ ಬರ್ತಾನೆ, ಬಾಬರ್ ಸ್ಥಾಪನೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ತಾನೆ, ಆ ಮುಘಲ್ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಬಟ್ ಇವನು ಆ ರೀತಿ ಯೋಚನೆ ಮಾಡಲ್ಲ. ಯಾರು? ಮೊಹಮ್ಮದ್ ಗಜ್ನಿ. ನಿಮ್ಗೆ ಗೊತ್ತಿರಬೇಕು, ಫಸ್ಟ್ ಯಾರು ಬಂದಿರೋದು ಅಂತಂದರೆ, ಫಸ್ಟ್ ಬಂದಿರೋದು ನೆನಪಿಟ್ಕೋರಿ, ಮೊಹಮ್ಮದ್ ಬಿನ್ ಕಾಸಿಂ. 712 ಬರ್ತಾನೆ ಅವನು, ಮೊಹಮ್ಮದ್ ಬಿನ್ ಕಾಸಿಂ. ಫಸ್ಟ್ ಇಂಡಿಯಾಗೆ ಬಂದಿರೋದು ಯಾರು ಅಂತಂತಂದರೆ, ಮೊಹಮ್ಮದ್ ಬಿನ್ ಕಾಸಿಂ ಬಂದು ಎಲ್ಲಿ ಇನ್ವೈಟ್ ಮಾಡ್ತಾನೆ ಅಂತಂದ್ರೆ ಸಿಂಧ್ ಪ್ರಾಂತ್ಯಕ್ಕೆ. ಸಿಂಧ್ ನಾರ್ತ್ ವೆಸ್ಟ್ ಸಿಂಧ್ ಪ್ರಾಂತ್ಯ ಮೇಲೆ ದಾಳಿ ಮಾಡ್ತಾನೆ ಅವನು. ಅಂದರೆ ಇಸ್ಲಾಂನಿಂದ ಮುಸ್ಲಿಂ ದಾಳಿಕೋರರು ಅಂತಂದು ಕರಿಬೋದು. ಅವ್ರು ಯಾವಾಗಿಂತ ಬರ್ತಿದ್ದಾರೆ ಅಂತಂತಂದರೆ 712ರಿಂದ ಬರ್ತಿದ್ದಾರೆ. ಆಲ್ಮೋಸ್ಟ್ ಅರಬ್ ಕಂಟ್ರಿಯಿಂದ ಬರ್ತಾರೆ. ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದರೆ ಮೊಹಮ್ಮದ್ ಗಜ್ನಿ. ಇವ್ರು ಯಾವಾಗಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಬೇಕು 1002 to 1027 1027 AD ಬರ್ತಾರೆ ಅವರು, ಮೊಹಮ್ಮದ್ ಗಜ್ನಿ. ಪೃಥ್ವಿರಾಜ್ ಚೌಹಾಣ್ ಗೊತ್ತಿರ್ಬೇಕು ನಿಮಗೆ. ಮೊಹಮ್ಮದ್ ಗೋರಿ ಯಾವಾಗಿಂದ ಬರ್ತಾರೆ ಅಂತಂದರೆ 1175ರಿಂದ 1206 ಅವಾಗಿಂದ ಬಂದರು ಇವರು, 1206. ಮೊಹಮ್ಮದ್ ಗೋರಿ ಬಂದ ತಕ್ಷಣ ನಿಮ್ಗೆ ಏನು ನೆನಪಿರ್ಬೇಕಂತಂದರೆ ಇಸ್ಲಾಮಿಕ್ ರೂಲ್ ಸ್ಟಾರ್ಟ್ ಆಗುತ್ತೆ ಇಂಡಿಯಾನಾಗ. ಇದೇ ರೀಸನ್ ಇಸ್ಲಾಮಿಕ್ ರೂಲ್ ಆಗಲಿಕ್ಕೆ. ಅದಕ್ಕೆ 1191 1192 ಬ್ಯಾಟಲ್ ಆಫ್ ತರೇನ್. ಆಮೇಲೆ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ, ಕುತುಬುದ್ದೀನ್ ಐಬಕನ್ನು ಏನು ಮಾಡ್ತಾನೆ, ಸ್ಲೇವ್ ಆಗಿ ಇದನ್ನು ಮಾಡ್ತಾನೆ. ಅವಾಗಿಂತ ಏನಾದ್ರು ಸ್ಟಾರ್ಟ್ ಆಗುತ್ತೆ, ಇಸ್ಲಾಮಿಕ್ ರೂಲ್ ಸ್ಟಾರ್ಟ್ ಆಗುತ್ತೆ, ಸುಲ್ತಾನೇಟ್. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಸುಲ್ತಾನೇಟ್ ಕರಿತೇವೆ. ಮೊಹಮ್ಮದ್ ಬಿನ್ ಕಾಸಿಂ, ಮೊಹಮ್ಮದ್ ಗಜ್ನಿ ಆ್ಯಂಡ್ ಮೊಹಮ್ಮದ್ ಗೋರಿ ಇವ್ರು ಯಾವಾಗ ಬಂದರು ಒಂದು ಸ್ವಲ್ಪ ನೆನಪಿರಲಿ. ಆಮೇಲೆ ಬಾಬೂರ್ ಬರ್ತಾರೆ 1526 ಬಾಬೂರ್. ಇವರು ಬಂದು ಮುಘಲ್ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ರಾಮನಾರಾಯಣ್ ಬಂಗಾಲ್ ಉಪದಿವನ, ಶಾ ಆಲಂ ಬಂಗಾಲದ ನವಾಬ, ಸುಜಾ-ಉದ್-ದೌಲಾ ಆರ್ಕಿಟಿಕ್ ನವಾಬ, ಮೀರ್ ಜಾಫರ್ ಬಂಗಾಲದ ನವಾಬ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಸುಜಾ-ಉದ್-ದೌಲಾ, ಮೀರ್ ಜಾಫರ್ ಏನಿದೆ 100% ಬಂಗಾಲದ ನವಾಬ್ ಇವನು ಮೀರ್ ಜಾಫರ್ ಅಂದ ತಕ್ಷಣ ನಿಮ್ಗೆ ಏನೇನು ಬರ್ಬೇಕಂತಂದ್ರೆ ಕರ್ನಾಟಿಕ್ ಆಂಗ್ಲೋ ವಾರ್ಸ್ ಅಂತ ಕರಿತೇವಲ್ಲ ನಾವು, ಆಂಗ್ಲೋ ಬ್ರಿಟಿಷ್ ವಾರ್ಸ್ ಅಂತ ಕರಿತೇವೆ. ಇಲ್ಲಿ ಮೀರ್ ಜಾಫರ್ ಇದ್ದಾಗ ಗೊತ್ತಿರ್ಬೇಕು ನಿಮ್ಗೆ, ರಾಬರ್ಟ್ ಕ್ಲೈವ್, ಬ್ಯಾಟಲ್ ಆಫ್ ಪ್ಲಾಸಿ ಕದನ ಅವೆಲ್ಲ ಇಲ್ಲೇ ಬರ್ತವೆ. ಸುಜಾ-ಉದ್-ದೌಲಾ ಇದು ಕರೆಕ್ಟ್ ಇದೆ. ಸುಜಾ-ಉದ್-ದೌಲಾ ಆರ್ಕಿಟಿಕ್ನ ನವಾಬ್ ಅಲ್ಲ ಇವನು. ಎದುರು ನವಾಬ್ ಅಂತಂದ್ರೆ ನವಾಬ್ ಅವಧ್.
ಅವಧಿನ ನವಾಬಿಮ. ಸೊ ರಾಂಗ್. ಶಾ ಆಲಮ್ ಎದ್ರ ನವಾಬ್ ಅಂತಂತಂದರೆ ಯಾರ್ದು ನವಾಬ್ ಅಲ್ಲ, ಇವೇನಂತಂದ್ರೆ ಮುಘಲ್ ದೊರೆ, ಇವನು ಈಸ್ ಎ ಮುಘಲ್ ಕಿಂಗ್. ಲೇಟ್ರ್ ಮುಘಲ್ಸ್ ಅಂತ ಬರ್ತಾರಲ್ಲ 8 ಜನ, ಔರಂಗಜೇಬ್ ಆದಮೇಲೆ 8 ಜನ ಬರ್ತಾರಲ್ಲ, ಅದ್ರ ಒಬ್ಬ ಯಾರು ಅಂತಂದ್ರೆ ಶಾ ಆಲಮ್. ಇದು ರಾಂಗ್. ರಾಮನಾರಾಯಣ್ ಬಂಗಾಳದ ಉಪದಿವಾನ್. ಕರೆಕ್ಟ್ 100%. ನಮ್ಮ ಹೆಂಗೆ ಸರ್ ವಿಶ್ವೇಶ್ವರ ಇದ್ರಲ್ಲ ಆ ರೀತಿ ಅವ್ರು ಏನಂತಂದ್ರೆ ಬಂಗಾಳದ ದಿವಾನ್ ಆಗಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್ 75ನೇ ಕ್ವಶನ್. ಈ ಕೆಳಗಿನ ಯಾವುವು ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂತ ಕೊಟ್ಟಿದ್ದಾನೆ. ಯಾವ ಸರಿಯಾಗಿ ಹೊಂದಾಣಿಕೆ ಆಗಿದಾವೆ ಅಂತಂತೇಳಿ. ಕರ್ಜನ್ ವೈಲಿ ಹತ್ಯೆ ಕರೆಕ್ಟ್. ಅದನ್ನು ಮಾಡಿದ್ದಾರೆ ಅಂತಂದರೆ ಮದನ್ ಲಾಲ್ ಡಿಂಗ್ರಾ. ಇವ್ರ ಬಗ್ಗೆ ಗೊತ್ತಿರಬೇಕು, ಇವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮದನ್ ಲಾಲ್ ಡಿಂಗ್ರಾ. ಸೆಂಟ್ ಸ್ಟೀಫನ್ ಹತ್ಯೆ. ಆ್ಯಕ್ಚುಲಿ ಇದು ಸೆಂಟ್ ಸ್ಟೀಫನ್ ಅಲ್ಲ, ಇದು ರಾಂಗ್. ಇದು ಆ್ಯಕ್ಚುಲಿ ಇದು ಏನಂತಂದರೆ ಚಾರ್ಲ್ಸ್ ಸ್ಟೀಫನ್. ಇದು ಚಾರ್ಲ್ಸ್ ಸ್ಟೀಫನ್. ಕ್ವಶನ್ ರಾಂಗ್ ಆಗಿದೆ. ಇದು ಈ ಸೆಂಟ್ ಸ್ಟೀಫನ್ ಅಲ್ಲ, ಚಾರ್ಲ್ಸ್ ಸ್ಟೀಫನ್. ಇವನ ಹತ್ಯೆ ಯಾರು ಮಾಡಿದ್ದ ಅಂತಂತಂದರೆ 100% ಶಾಂತಿ ಮತ್ತು ಸುನೀತಿ ಚೌಧರಿ. ಇದು ಕರೆಕ್ಟ್. ಇದು 2 ಕರೆಕ್ಟ್. ಇದು ಕೇಂದ್ರ ಶಾಸನ ಭಗತ್ ಸಿಂಗ್ ಒಬ್ಬನೇ ಅಲ್ಲ, ಅದ್ರ ಜೊತೆ ಇದನ್ನು ಮಾಡಿದ್ದಾರೆ ಅಂತಂತಂದರೆ ಪಟುಕೇಶ್ವರ್ ದತ್. ಇದು ರಾಂಗ್, ಅಂದರೆ ಸಿ ರಾಂಗ್. ಡಿ ಚಿತ್ಕಾಂಗ್ ರಾಜ್ಗುರು ಅಲ್ಲ, ಇದ್ರ ಯಾರಂತಂತಂದ್ರೆ ಸೂರ್ಯಸೇನ್. ಸೂರ್ಯಸೇನಿಗೆ ಏನು ಕರೀತಿದ್ರು? ಮಾಸ್ತರ್ದ ಅಂತ ಕರಿತಿದ್ರು. ಸೊ ಆನ್ಸರ್ ಏನಾಯ್ತು ಇದ್ರದ್ದು? ಏನಾಯಿತು? ಸಿ ಮತ್ತು ಡಿ ಹೋಯಿತು. ಆನ್ಸರ್ ವಿಲ್ ಬಿಕಮ್ ಎ ಆ್ಯಂಡ್ ಬಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿಲ್ಲ, ಮದನ್ ಲಾಲ್ ಡಿಂಗ್ರಾ ಅಂತ ಗೊತ್ತಿರಬೇಕು. ಮದನ್ ಲಾಲ್ ಡಿಂಗ್ರಾ ಎಲ್ಲಿದ್ರು ಅಂತಂತಂದರೆ ಇಂಡಿಯಾ ಹೌಸ್ನಾಗಿದ್ದರು. ಈ ಇಂಡಿಯಾ ಹೌಸನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತಂತಂದರೆ ಶ್ಯಾಮ್ಜಿ ಕೃಷ್ಣ ವರ್ಮಾ. ಲಾಸ್ಟ್ ಟೈಮ್ ಇವ್ರ ಬಗ್ಗೆ ಕ್ವಶನು ಬಂದಿತ್ತು, ಶ್ಯಾಮ್ಜಿ ಕೃಷ್ಣ ವರ್ಮಾ. ಇದೇ ಪೇಪರ್ಗೆ ಕ್ವಶನ್ ಬಂದಿತ್ತು ಲಾಸ್ಟ್ ನಾವು ಸಾಲ್ವ್ ಮಾಡಿದಾಗ, ಇಂಡಿಯಾ ಹೋಮ್ ಅಂತೇಳಿ. ಇವರು ಯಾರು ಸಂಪರ್ಕಕ್ಕೆ ಬರ್ತಾರೆ ಅಂತಂದರೆ ಇವರು ವೀರ್ ಸಾವರ್ಕರ್ ಸಂಪರ್ಕಕ್ಕೆ ಬರ್ತಾರೆ. ವೀರ್ ಸಾವರ್ಕರ್ ಸಂಪರ್ಕಕ್ಕೆ ಬಂದು ಗೊತ್ತಲ್ಲ ದೇಶಾಭಿಮಾನಿ. ಅವಾಗ ಏನಾಗ್ಬಿಡ್ತೈತೆ ಅಂತಂದರೆ ಯಾರು ಹೊಡಿಬೇಕು ಅಂತ ಹೇಳಿದ್ರೆ ಅಲ್ಲಿವರೆಗೂ ಇದೇನಾಗ್ತಾರೆ ಅಂತ ಪ್ರಭಾವಿತಗೊಳ್ತಾರೆ ವೀರ್ ಸಾವರ್ಕರ್ಗಿಂತ. ಕರ್ಜನ್ ವೈಲಿಗೆ ಹೊಡಿತಾರೆ. ಕರ್ಜನ್ ವೈಲಿಗೆ ಹೊಡೆದ್ರೆ ಏನಾಗುತ್ತೆ ಅಂತಂದರೆ ಆಗಸ್ಟ್ 17, 1909 ಆಗಸ್ಟ್ 17, 1909 ಏನಾಗುತ್ತೆ ಅಂತಂದರೆ ಇವ್ರು ಗಲ್ಲಿಗೇರಿಸ್ತಾರೆ. ಯು ವಿಲ್ ಬಿ ಹ್ಯಾಂಗ್ಡ್. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಅವಾಗ ಇನ್ನೂ ಅವ್ರು ಅಧಿಕಾರಕ್ಕಿರಲ್ಲ, ಇಡೀ ದಿವಸ ಕಣ್ಣೀರು ಹಾಕ್ತಾರೆ ವಿನ್ಸ್ಟನ್ ಚರ್ಚಿಲ್. ಎದಕ್ಕೆ ಬೇಸರ ಆಗಿರುತ್ತೆ ಅಂತಂದರೆ ಇಂಥ ಒಬ್ಬ ದೇಶಭಕ್ತಿ ಏನಾದರೂ ನಮ್ಮ ಬ್ರಿಟನ್ಗೆ ಸಿಕ್ಕಿದ್ದ ಅಂದರೆ ನಮ್ಮ ಬ್ರಿಟನ್ ಇನ್ನೂ ಎಲ್ಲೋ ಇರ್ತಿತ್ತು ಅಂತೇಳಿ ವಿನ್ಸ್ಟನ್ ಚರ್ಚಿಲ್ ಅಭಿಪ್ರಾಯ. ಅಂಥ ಸ್ವತಂತ್ರ ಹೋರಾಟಗಾರ. ಇದು ಕರೆಕ್ಟ್ ಇದೆ. ಶಾಂತಿ ಮತ್ತು ಇದೇನು ಚೌಧರಿ ಅವರು ಹೊಡಿತಾರೆ 1931 ಒಳಗಡೆ ಚಾರ್ಲ್ಸ್ ಸ್ಟೀಫನನ್ನು. ನೆಕ್ಸ್ಟ್ ಇದಂತೂ ಹೇಳಿದೆ. ಸೂರ್ಯಸೇನಿಗೆ ಏನಂತ ಕರೀತಾರೆ ಅಂತಂದರೆ ಮಾಸ್ತರ್ದ ಅಂತ ಕರೀತಾರೆ. ಓಕೆ, ನೆನ್ಪಿಟ್ಕೊಂಡ್ಬಿಡ್ರಿ. ಅನಿತಾ ಸಿಂಗ್, ಗಣೇಶ್ ಘೋಷ್, ಪ್ರೀತಿಲತಾ ವಡ್ಡೇದಾರ್ ಇವ್ರು 3 ಜನ ಏನು ಮಾಡಿದ ಅಂತಂದರೆ ಭಾಗವಹಿಸಿದ್ರು. ಏನಿದು ಚಿತ್ತಗಾಂಗ್ ಆರ್ಮರಿ ರೇಡ್ ಅಂತಂತಂದರೆ ಆ ಚಿತ್ತಗಾಂಗ್ ಅನ್ನೋ ಒಂದು ಪ್ಲೇಸ್ ಒಳಗಡೆ ಎಲ್ಲ ವೆಪನ್ಸನ್ನು, ಎಲ್ಲ ಆರ್ಮ್ಸನ್ನು, ಎಲ್ಲ ಶಸ್ತ್ರಾಸ್ತ್ರಗಳನ್ನು ಒಂದು ಕಡೆ ಕೂಡಿಟ್ಟಿರ್ತಾನೆ. ಸೂರ್ಯಸೇನದ ಏನಂತಂದ್ರೆ ಹಿ ವಾಸ್ ಅ ಟೀಚರ್, ಮಾಸ್ಟರ್ ಇರ್ತಾರೆ ಅವರು ಸ್ಕೂಲ್ನಾಗ. ಅವ್ರದ್ದು ಏನು ಪ್ಲ್ಯಾನ್ ಅಂತಂತಂದರೆ ಅವನ್ನೆಲ್ಲ ಹೋಗಿ ವೆಪನನ್ನು ತೊಗೊಂಡು ಬಂದು ನಮ್ಮ ಕಡೆ ಅಂದರೆ ನಾವು ಶೇಖರಣೆ ಮಾಡಿ ಅವ್ರಿಗೆ ಟೈಮಿಂದ ನಾವು ಅದನ್ನು ಉಪಯೋಗ ಮಾಡ್ಬೇಕಂದ್ರೆ ಅವ್ರ ಐಡಿಯಾ ಅದು. ಅಂತಂದರೆ ರೆವಲ್ಯೂಷನರಿ ಮೂಮೆಂಟ್. ನಾವು ರೆವಲ್ಯೂಷನರೀಸ್ ಅಂತ ಕರಿತೇವಲ್ಲ, ಅಂದರೆ ಮಾಡ್ರೇಟ್ಸ್, ಎಕ್ಸ್ಟ್ರೀಮಿಸ್ಟ್ಸ್ ಅಂತೆಲ್ಲ ಒಂದು ಕಡೆ ಬರ್ತಾರೆ ಅವರು, ಇನ್ನೊಂದು ಕಡೆ ರೆವಲ್ಯೂಷನರೀಸ್ ಬರ್ತಾರೆ, ಕ್ರಾಂತಿಕಾರಿಗಳು. ಇವರು ಒಬ್ಬ ಕ್ರಾಂತಿಕಾರಿ ಸೂರ್ಯಸೇನ್, ವೆರಿ ಗ್ರೇಟ್ ಪರ್ಸನ್. ಓಕೆ, ನೆಕ್ಸ್ಟ್ 76ನೇ ಕ್ವಶನಿಂದ ನಾನು ಏನು ಮಾಡ್ತೀನಿ ಅಂತಂತಂದರೆ ನೆಕ್ಸ್ಟ್ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತಾನೆ. ಅಲ್ಲಿ ಕಂಟಿನ್ಯೂನ ನೆಕ್ಸ್ಟ್ ಕ್ಲಾಸ್. ಇಲ್ಲಿವರೆಗೂ ನೀವು ಏನು ಮಾಡಿದ್ರೆ ಒಂದು ಸ್ವಲ್ಪ ಇದನ್ನು ರಿವೈಸ್ ಮಾಡಿರಿ. ನೆಕ್ಸ್ಟ್ 76 ಇಲ್ಲಿ ಕಂಟಿನ್ಯೂ ಮಾಡಿಬಿಡೋಣ, ಮುಗಿಸ್ಬಿಡೋಣ. ವಿಲ್ ಎಂಡ್ ಆಲ್ ದ ಕ್ವಶನ್ಸ್. ಆಮೇಲೆ ನಾವು ಏನು ಮಾಡೋಣ ಅಂತ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಪೇಪರ್. ನೀವು ಎಕ್ಸಾಮ್ ಬರೋವರೆಗೂ ನಾನು ಏನು ಮಾಡ್ತೀನಿ ಅಂತಂದರೆ ಇದೇ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿರ್ತೇನೆ. ಕಂಟಿನ್ಯೂ ಆಗಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್.